ಆಕಾಶವಾಣಿ ಹಾಸನ ಎಫ್ಎಂ. ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ಇತಿಹಾಸ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಸುಜಾತ ಎಫ್ ತಳವಾರ್. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಎಂಕೆ ಕೃಷ್ಣಯ್ಯ. ಉಪನ್ಯಾಸಕರು ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಸನ. ಕೇಳಿ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ಇತಿಹಾಸ. ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ದ್ವಿತೀಯ ಪಿಯುಸಿ ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕೃಷ್ಣಯ್ಯ ಎಂಕೆ, ಉಪನ್ಯಾಸಕರು, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಸನ. ಇವತ್ತಿನ ವಿಷಯ ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ, ಇತಿಹಾಸ ಅಥವಾ ಹಿಸ್ಟ್ರಿ. ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡ್ತೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ 1 ಗಂಟೆ. ನಿಮಗೇನಾದರೂ ಸಂದೇಹಗಳಿದ್ದರೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಬಹುದು, ಉತ್ತರವನ್ನು ಪಡೆದುಕೊಳ್ಬಹುದು. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಮೊದಲಿಗೆ ನಾವು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬ್ಲೂ ಪ್ರಿಂಟನ್ನು ನೋಡಿಬಿಟ್ಟು ಪಠ್ಯಕ್ರಮವನ್ನು ಕೂಡ ನೋಡಿಕೊಂಡು ಮತ್ತೆ ಮಾತಾಡೋಣ. ಶಾಲಾ ಶಿಕ್ಷಣ ಇಲಾಖೆಯವರು, ಪದವಿ ಪೂರ್ವ ಇಲಾಖೆಯವರು ಮೇಡಮ್, ಈ ಬಾರಿ 2025-26ನೇ ಸಾಲಿನಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಫಲಿತಾಂಶವನ್ನು ಉನ್ನತೀಕರಿಸುವ ಉದ್ದೇಶವನ್ನು ಇಟ್ಟುಕೊಂಡು ಅಮೂಲಾಗ್ರ ಬದಲಾವಣೆಗಳನ್ನು ಈ ನೀಲನಕಾಶೆ ಮತ್ತು ಪ್ರಶ್ನೆ ಪತ್ರಿಕೆಯಲ್ಲಿ ತರ್ತಾ ಇದ್ದಾರೆ. ಫಲಿತಾಂಶವನ್ನು ಉನ್ನತೀಕರಿಸುವಂತಹ ದೃಷ್ಟಿಯನ್ನು ಈ ವರ್ಷ ಶಿಕ್ಷಣ ಇಲಾಖೆಯವರು ಕ್ರಮವನ್ನು ಕೈಗೊಂಡಿದ್ದಾರೆ. ಮೊದಲಿಗೆ ನಾವು ನೋಡೋದಾದರೆ, ನಮ್ಮ ಇಡೀ ಭಾರತದ ಇತಿಹಾಸ, ಕರ್ನಾಟಕ ಇತಿಹಾಸವನ್ನು ಒಳಗೊಂಡಂತೆ ಈ ಪಠ್ಯಕ್ಕೆ ಸಂಬಂಧಪಟ್ಟಂತೆ ನಮಗೆ 8 ಅಧ್ಯಾಯಗಳನ್ನು ಈ ವರ್ಷದಲ್ಲಿ ನಿಗದಿ ಮಾಡಿದ್ದಾರೆ. 120 ಗಂಟೆಗಳ ಅವಧಿ, ಬೋಧನಾ ಅವಧಿಯನ್ನು ಇಟ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳು 80 ಅಂಕಗಳಿಗೆ ಈ ಸಾಲಿನಲ್ಲಿ ಪರೀಕ್ಷೆಯನ್ನು ಬರೀಬೇಕಾಗಿದೆ. ಮತ್ತು ಅವರಿಗೆ 120 ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅದರಲ್ಲಿ ಚಾಯ್ಸನ್ನು ಬಿಟ್ಟು ಅವರು 80 ಅಂಕಗಳಿಗೆ ಉತ್ತರವನ್ನು ಬರೀಬೇಕಾಗಿದೆ. ಈ 8 ಅಧ್ಯಾಯಕ್ಕೂ ಸಮವಾಗಿ ಅವರಿಗೆ ಅಂಕಗಳನ್ನು ಶಿಕ್ಷಣ ಇಲಾಖೆಯವರ ಬೋಧನಾ ಅವಧಿಗೆ ಅನುಗುಣವಾಗಿ ನಿಗದಿಯನ್ನು ಮಾಡಿದ್ದಾರೆ. 5 ಮೊದಲನೇ ಅಧ್ಯಾಯಕ್ಕೆ 5 ಬೋಧನಾವಧಿ ಇದ್ದರೆ 5 ಅಂಕಗಳ ಪ್ರಶ್ನೆಗಳನ್ನು ಅಲ್ಲಿ ನಿಗದಿಯನ್ನು ಮಾಡಿದ್ದಾರೆ. ಮತ್ತು ಈ ವರ್ಷದ ನೀಲನಕಾಶೆ ಇದೆಯಲ್ಲ, ಇದು ಫಿಕ್ಸ್ಡ್ ನೀಲನಕಾಶೆ ಅಂತ ಮಾಡಿದ್ದಾರೆ. ಕಳೆದ ಬಾರಿಗಳಲ್ಲಿ ಆ ಪ್ರಶ್ನೆ ಪತ್ರಿಕೆಗೆ ಮಾತ್ರ ನೀಲನಕಾಶೆಗಳನ್ನು ತಯಾರು ಮಾಡ್ತಾಯಿದ್ರು. ಈ ಸರಿ ನೀಲನಕಾಶೆಯನ್ನು ಇದನ್ನು ಫಿಕ್ಸ್ ಮಾಡಿ ಇದೇ ರೀತಿ ಆನ್ಯುವಲ್ ಎಕ್ಸಾಮ್ನಲ್ಲಿ ಪ್ರಶ್ನೆಗಳನ್ನು ನಾವು ತೆಗಿಬೇಕು ಅಂತ ಇತಿಹಾಸದಲ್ಲಿ ನಿಗದಿ ಮಾಡಿದ್ದಾರೆ. ಇದೊಂದು ಭಾಳ ಉತ್ತಮವಾದ ಕ್ರಮ ಇಲಾಖೆಯವರು ಕೈಗೊಂಡಿರ್ತಕ್ಕಂಥದ್ದು. ಇಲ್ಲಿ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳಿಗೆ ಇಬ್ಬರಿಗೂ ಗೊಂದಲದ ವಾತಾವರಣ ಇಲ್ಲಿ ಇರೋದಿಲ್ಲ. ಓದೋದಕ್ಕೆ ವಿದ್ಯಾರ್ಥಿಗಳಿಗೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಓದೋದಕ್ಕೆ ತುಂಬ ಅನುಕೂಲ ಆಗುವಂಥ ನೀಲನಕಾಶೆಯನ್ನು ಅವರು ಈ ಸರಿ ಒತ್ತು ಕೊಟ್ಟು ಮಾಡಿದ್ದಾರೆ ಮೇಡಮ್. ಸೊ ಇಲ್ಲಿ ಇದ್ರ ಬಗ್ಗೆ ನಾವು ನೀಲನಕಾಶೆಯಲ್ಲಿ ನೋಡೋದಾದರೆ 1 ಅಂಕದ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ 1 ಅಂಕದ ಪ್ರಶ್ನೆಗಳು ಸುಮಾರು 16 ಪ್ರಶ್ನೆಗಳನ್ನು ಈ ಸಾಲಿನಲ್ಲಿ ನಾವು ಕೇಳ್ತಾ ಇದ್ದೀವಿ. ಸೊ 1 ಅಂಕದ 16 ಪ್ರಶ್ನೆಗಳು ಇರುತ್ತದೆ. ಎಷ್ಟಕ್ಕೆ ಬರೀಬೇಕು? ಅವರು 16ಕ್ಕೂ ಬರೀಬೇಕು. ಅದು 1 ಅಂಕದ 16ಕ್ಕೂ. ಅದರಲ್ಲಿ 1 ಅಂಕಕ್ಕೆ ಚಾಯ್ಸ್ ಇರೋದಿಲ್ಲ, ಅದು ಆ ಥರ ಕೊಟ್ಟಿದ್ದಾರೆ. ಇನ್ನು 2 ಅಂಕದ ಪ್ರಶ್ನೆಗಳು 20 ಕೇಳಿರ್ತಾರೆ. ಅದರಲ್ಲಿ 16ಕ್ಕೆ ಅವರು ಉತ್ತರವನ್ನು ಅವರು ಬರೀಬೇಕಾಗತ್ತೆ. ಹಾಗೆ 5 ಅಂಕದ ಪ್ರಶ್ನೆಗಳನ್ನು 4 ಕೇಳ್ತಾರೆ. 2 ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗತ್ತೆ. 10 ಅಂಕದ 4 ಪ್ರಶ್ನೆಗಳನ್ನು ಕೇಳ್ತಾರೆ. 2 ಪ್ರಶ್ನೆಗಳಿಗೆ ಮಾತ್ರ ಅವರು ಉತ್ತರವನ್ನು ಬರೀಬೇಕಾಗುತ್ತದೆ. ಇನ್ನು ಉಳಿದಂತೆ ಕಾಲಾನುಕ್ರಮ ಅಂತ ಒಂದೊಂದು ಮಾರ್ಕ್ಸ್ 4 ಕೇಳ್ತಾರೆ. ಸೊ ಅದಕ್ಕೆ ಅವ್ರು 4ಕ್ಕೂ ಉತ್ತರ ಬರೀಬೇಕು. ಇನ್ನು ದೃಷ್ಟಿ ವಿಕಲಚೇತನ ಅನ್ನೋರಿಗೆ ಭೂಪಟದ ಬದಲಾಗಿ ಅವರಿಗೆ ಒಂದು ಎಕ್ಸ್ಟ್ರಾ ಪ್ರಶ್ನೆಯನ್ನು ಕೇಳಿರ್ತಾರೆ. ಅವರು ಭೂಪಟವನ್ನು ನೋಡಿರೋದಿಲ್ಲ. ಸೊ ಅಂಥವರಿಗೆ ಒಂದು ಪ್ರತ್ಯೇಕವಾದಂಥ ಒಂದು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಅದಕ್ಕೆ ಅವರು ಉತ್ತರವನ್ನು ಬರೆಯೋದಕ್ಕೆ ಅವರು ಸಿದ್ಧತೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಈ ರೀತಿ ನೀಲನಕಾಶೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ನಾವು ಹೆಚ್ಚು ಗಮನಿಸಬೇಕಂದ್ರೆ, ನಮ್ಮ ಭಾರತದ ಇತಿಹಾಸವನ್ನು ನಾವು ಅಧ್ಯಯನದ ಅನುಕೂಲಕ್ಕಾಗಿ 3 ಭಾಗಗಳನ್ನಾಗಿ ಮಾಡ್ಕೊಂಡಿದ್ವಿ. ಪ್ರಾಚೀನ ಭಾರತದ ಇತಿಹಾಸ,
ಮಧ್ಯಕಾಲೀನ ಭಾರತದ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ. ಹಾಗಾಗಿ ಆ ಅಧ್ಯಾಯಗಳಿಗೆ ಅನುಗುಣವಾಗಿ ಪ್ರಶ್ನೆಗಳನ್ನು ಈಗ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಮೊದಲು 2 ಮತ್ತು 3ನೇ ಅಧ್ಯಾಯದಲ್ಲಿ ಯಾವುದೇ ರೀತಿ 5 ಅಂಕದ ಪ್ರಶ್ನೆ 10 ಅಂಕದ ಪ್ರಶ್ನೆಗಳನ್ನು ಈ ಬಾರಿ ಕೇಳೋದಿಲ್ಲ. ಯಾಕಂದರೆ ಅಲ್ಲಿ ಬೋಧನಾವಧಿ ಕಡಿಮೆ ಇರೋದ್ರಿಂದ ಪ್ರಶ್ನೆಗಳನ್ನು ಕಡಿಮೆ ಕೇಳಬೇಕಾಗಿರೋದ್ರಿಂದ 1 ಮತ್ತು 2 ಅಂಕದ ಪ್ರಶ್ನೆಗಳನ್ನು ಮಾತ್ರ ಕೇಳ್ತಾ ಹೋಗ್ತಾರೆ. ಮೊದಲೇ ಅಧ್ಯಾಯ ಪೀಠಿಕೆ ಅಲ್ಲಿ 1 ಅಂಕದ 1 ಪ್ರಶ್ನೆ ಮಾತ್ರ ಕೇಳ್ತಾರೆ, 2 ಅಂಕದ 2 ಪ್ರಶ್ನೆಗಳನ್ನು ಮಾತ್ರ ಕೇಳ್ತಾರೆ. ಒಟ್ಟು 5 ಅಂಕಗಳಿಗೆ ಮೊದಲನೇ ಅಧ್ಯಾಯದಲ್ಲಿ ಪ್ರಶ್ನೆ ಕೇಳ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಇದು ಅಂಕಗಳನ್ನು ಗಳಿಸಲಿಕ್ಕೆ ಅತ್ಯಂತ ಉಪಯುಕ್ತ ಒಂದು ನೀಲನಕಾಶೆ ಆಗಿದೆ. ಇದರ ಆಧಾರದ ಮೇಲೆ 2 ಅಂಕದ 2 ಪ್ರಶ್ನೆ ಕೇಳೋದ್ರಿಂದ ನಮ್ಗೆ ಇಲಾಖೆಯವರು ಪ್ರಶ್ನಾ ಕೋಟಿಯನ್ನು ಬಿಟ್ಟಿದ್ದಾರೆ. ವೆಬ್ಸೈಟ್ ಅಲ್ಲಿ ಇದೆ, ನಾವೆಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಟ್ಟಿದ್ವಿ. ಇಲಾಖೆಯವರೇ ಪ್ರಶ್ನಾ ಕೋಟಿಯನ್ನು ಬಿಟ್ಟು ಈ ಪ್ರಶ್ನಾ ಕೋಟಿಯಲ್ಲಿರುವ ಪ್ರಶ್ನೆಗಳನ್ನೇ ಕೇಳಬೇಕು ಅಂತ ಹೇಳಿದ್ದಾರೆ. ಅವರು ಪಠ್ಯ ಪುಸ್ತಕದಲ್ಲಿ ಪ್ರಶ್ನಾ ಕೋಟಿಗಳನ್ನ ತೆಗೆದು ಈ ಅಧ್ಯಾಯದಲ್ಲಿ ಈ ತರ ಪ್ರಶ್ನೆಗಳಿದೆ, ಆ ಪ್ರಶ್ನೆಗಳಲ್ಲಿ 1 ಮಾರ್ಕ್ಸ್ 1 ಕೇಳ್ತೀವಿ, 2 ಮಾರ್ಕ್ಸ್ 2 ಕೇಳ್ತೀವಿ. ಒಟ್ಟು ಮೊದಲನೇ ಅಧ್ಯಾಯಕ್ಕೆ 5 ಅಂಕದ ಪ್ರಶ್ನೆಗಳನ್ನ ನಾವು 1 ಮತ್ತು 2 ಅಂಕದಲ್ಲಿ ಕೇಳ್ತಾ ಇದ್ದಾರೆ ಈ ಬಾರಿ. ಅದ್ರ ಕಡೆ ವಿದ್ಯಾರ್ಥಿಗಳು ಹೆಚ್ಚು ಒತ್ತು ಕೊಡ್ಬೋದು. ಇನ್ನು 2ನೇ ಅಧ್ಯಾಯ ಶಿಲಾಯುಗ ಮತ್ತು ಲೋಹಗಳ ಯುಗ ಅಂತ. ಅದರ ಬೋಧನಾವಧಿ 2 ಅವಧಿ ಇರೋದ್ರಿಂದ 2 ಗಂಟೆ ಇರೋದ್ರಿಂದ 2 ಅಂಕದ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅಲ್ಲಿ 2 ಅಂಕದ ಒಂದೇ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ 2ನೇ ಅಧ್ಯಾಯದಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳು ಆ 2ನೇ ಅಧ್ಯಾಯದ 2 ಅಂಕಗಳ ಪ್ರಶ್ನೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಓದ್ಬೋದು. ಅಲ್ಲಿ 5, 10 ಅಥವಾ 1 ಮಾರ್ಕ್ಸ್ಗೆ ಪ್ರಶ್ನೆಗಳು ಬರೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ನೀಲನಕಾಶೆ ಅತ್ಯಂತ ಉಪಯುಕ್ತ ಆಗಿದೆ ಮೇಡಮ್. ಸಿಂಧು ನಾಗರಿಕತೆ ಅಂತ 3ನೇ ಅಧ್ಯಾಯ ಬೋಧನಾವಧಿ 4 ಇದೆ, 4 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಅಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ ಕೇಳ್ತಾ ಇದ್ದಾರೆ. 3ನೇ ಅಧ್ಯಾಯದಲ್ಲೂ ಸಹ 5 ಅಥವಾ 10 ಅಂಕಕ್ಕೆ ಪ್ರಶ್ನೆ ಕೇಳೋದಿಲ್ಲ, 1, 2 ಮಾರ್ಕ್ಸ್ಗೆ ಮಾತ್ರ ಕೇಳ್ತಾರೆ. ವಿದ್ಯಾರ್ಥಿಗಳು ಇಲ್ಲೂ 1 ಅಂಕದ 2 ಪ್ರಶ್ನೆಗಳಿಗೆ, 2 ಅಂಕದ 1 ಪ್ರಶ್ನೆಗಳಿಗೆ ಅವರು ಹೆಚ್ಚು ಒತ್ತು ಕೊಟ್ಟು ಅಭ್ಯಾಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. 4ನೇ ಅಧ್ಯಾಯ ಪ್ರಾಚೀನ ಯುಗ ಅಂತ. ಬೋಧನಾ ಅವಧಿ 36 ಗಂಟೆ ಇದೆ, 36 ಅಂಕಗಳಿಗೆ ಅಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅಲ್ಲಿ 1 ಅಂಕದ 4 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, 2 ಅಂಕದ 2 ಪ್ರಶ್ನೆಗಳನ್ನು ಕೇಳ್ತಾರೆ, 5 ಅಂಕದ 1 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರಾಚೀನ ಯುಗದಲ್ಲಿ 10 ಅಂಕದ 2 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಕಾಲಾನುಕ್ರಮಕ್ಕೆ 1 ಕೇಳ್ತಾ ಇದ್ದಾರೆ. ಸೊ ಮತ್ತು ಈ ದೃಷ್ಟಿ ವಿಕಲಚೇತನರಿಗೂ ಸಹ ಅಲ್ಲಿ 39 ಏನಲ್ಲಿ ಅವ್ರ ಪ್ರಶ್ನೆಗಳನ್ನು ಇದರಲ್ಲಿ ಅಲ್ಲಿಗೆ ಬರೋದಿಲ್ಲ. ಅವರಿಗೆ ದೃಷ್ಟಿ ವಿಕಲಚೇತನರಿಗೆ ಈ 4ನೇ ಅಧ್ಯಾಯದಲ್ಲಿ ಯಾವುದೇ ಪ್ರಶ್ನೆಗಳನ್ನು ಕೇಳೋದಿಲ್ಲ. 10 ಅಂಕದ 2 ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾ ಇದ್ದಾರೆ 4ನೇ ಅಧ್ಯಾಯದಲ್ಲಿ. ಮಧ್ಯಕಾಲೀನ ಯುಗಕ್ಕೆ ಬಂದೆ ಅಧ್ಯಾಯ 5 ಅಂತ ನಾವು ನಿಗದಿ ಮಾಡಿದ್ವಿ. 25 ಬೋಧನಾವಧಿ ಇದೆ. ಅಲ್ಲಿ ಅಂಕಗಳು 25 ಅಂಕಗಳಿಗೆ ಕೇಳ್ತಾ ಇದ್ದಾರೆ. 1 ಅಂಕದ 4 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, 2 ಅಂಕದ 2 ಪ್ರಶ್ನೆಗಳನ್ನು ಕೇಳಿದ್ದಾರೆ, 5 ಅಂಕದ 1 ಪ್ರಶ್ನೆಗಳನ್ನು ಕೇಳ್ತಾರೆ, 10 ಅಂಕದ 1 ಪ್ರಶ್ನೆಯನ್ನು ಕೇಳಿದ್ದಾರೆ, ಕಾಲಾನುಕ್ರಮದಲ್ಲಿ 1 ಪ್ರಶ್ನೆಗಳನ್ನು ಕೇಳ್ತಾರೆ, ಮತ್ತೆ 10 ಅಂಕದ 1 ಪ್ರಶ್ನೆಗಳನ್ನು ಕೇಳಿ ಇಲ್ಲಿ ವಿಶೇಷವಾಗಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ 5ನೇ ಅಧ್ಯಾಯ ಮಧ್ಯಕಾಲೀನ ಯುಗದಲ್ಲಿ 10 ಅಂಕದ ಪ್ರಶ್ನೆ ಭೂಪಟದ ಬದಲಾಗಿ ಈ ಅಧ್ಯಾಯದಲ್ಲಿ ಕೇಳ್ತಾರೆ. ಸರ್, ನಾವು ಬ್ಲೂ ಪ್ರಿಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಮಧ್ಯಕಾಲೀನ ಯುಗಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 6ರಲ್ಲಿ ಮಧ್ಯಕಾಲೀನ ಭಾರತದ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಅಂತ 7 ಅವಧಿಗಳು ಬೋಧನಾವಧಿ ಇರೋದ್ರಿಂದ 7 ಅಂಕಗಳಿಗೆ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಈ ಅಧ್ಯಾಯದಲ್ಲಿ ಯಾವುದೇ 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ನಿಗದಿ ಮಾಡಿಲ್ಲ ನಮ್ಮ ನೀಲನಕಾಶೆಯಲ್ಲಿ. 1 ಅಂಕದ 3 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, 2 ಅಂಕದ 2 ಪ್ರಶ್ನೆಗಳನ್ನು ಇಲ್ಲಿ ಕೇಳಿದ್ದಾರೆ. ಒಟ್ಟು 7 ಅಂಕಗಳಿಗೆ ಅಧ್ಯಾಯ 6ರಲ್ಲಿ. ಇಲ್ಲಿ ವಿದ್ಯಾರ್ಥಿಗಳು 5 ಅಂಕ ಮತ್ತು 10 ಅಂಕದ ಕಡೆ ಕಾನ್ಸಂಟ್ರೇಷನ್ ಮಾಡೋದು ಬೇಡ. ಅವರು 1, 2 ಮಾರ್ಕ್ಸ್ಗಳಿಗೆ ಆ ಒಂದು ಅಧ್ಯಾಯವನ್ನು ಓದ್ಕೊಂಡ್ರೆ 7 ಅಂಕಗಳನ್ನು ಪರೀಕ್ಷೆಯಲ್ಲಿ ಸುಲಭವಾಗಿ ತೆಗೆಯೋದಕ್ಕೆ ಅವಕಾಶ ವಿದ್ಯಾರ್ಥಿಗಳಿಗಿದೆ. ಹಾಗೆ ಅಧ್ಯಾಯ 6ರಲ್ಲಿ ಆಧುನಿಕ ಯುಗ ಅಂತ 36 ಬೋಧನಾ ಅವಧಿ ಇದೆ. ಅಲ್ಲಿಗೆ 36 ಅಂಕಗಳ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. 1 ಅಂಕದ 6 ಪ್ರಶ್ನೆಗಳನ್ನು ಕೇಳ್ತಾರೆ ಆ ಅಧ್ಯಾಯದಲ್ಲಿ, 2 ಅಂಕದ 3 ಪ್ರಶ್ನೆಗಳನ್ನು ಆ ಅಧ್ಯಾಯದಲ್ಲಿ ಕೇಳ್ತಾ ಇದ್ದಾರೆ. ಹಾಗೆ 5 ಅಂಕದ 2 ಪ್ರಶ್ನೆಗಳು ಆಧುನಿಕ ಯುಗದಲ್ಲಿ ಬರ್ತಾ ಇದೆ.
ಅಲ್ಲಿ 5 ಅಂಕದಲ್ಲಿ ಇಂಥ ಪ್ರಶ್ನೆಗಳನ್ನೇ ಓದಬೇಕು ಅಂತ ಆ ಅಧ್ಯಾಯದಲ್ಲಿ ಅವರು ಸಪ್ರೇಟವಾಗಿ ನಿಗದಿ ಮಾಡಿದ್ದಾರೆ. ಅದನ್ನು ನಾನು 5 ಮತ್ತು 10 ಅಂಕದ ಪ್ರಶ್ನೆಗಳು ಬಂದಾಗ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಹಾಗೆ ಆಧುನಿಕ ಯುಗದಲ್ಲಿ 10 ಅಂಕದ 1 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. 4 ಇದು ಕಾಲಾನುಕ್ರಮದಲ್ಲಿ 2 ಒಂದೊಂದು ಅಂಕದ 2 ಪ್ರಶ್ನೆಗಳನ್ನು ಅಲ್ಲಿ ಕೇಳ್ತಾ ಇದ್ದಾರೆ. ಹಾಗೆ 10 ಅಂಕದ 2 ಪ್ರಶ್ನೆಗಳನ್ನು ಈ ಅಧ್ಯಾಯ 7ರಲ್ಲಿ ಕೇಳ್ತಾ ಇದ್ದಾರೆ. ಸೊ ಮತ್ತು ಕೊನೆಯ ಅಧ್ಯಾಯ 8 ಭೂಪಟ ಕಾರ್ಯ ಅಂತ, ಅಲ್ಲಿ ಭೂಪಟಕ್ಕೆ ಸಂಬಂಧಪಟ್ಟಂತೆ 5 ಅವಧಿ ಬೋಧನಾ ಅವಧಿ ಇದ್ದು 5 ಅಂಕಗಳಿಗೆ ಪ್ರಶ್ನೆಗಳನ್ನು ನಿಗದಿ ಮಾಡಿದ್ದಾರೆ. ಅಲ್ಲಿ 5 ಸ್ಥಳಗಳನ್ನು ಕೊಟ್ಟು ಭೂಪಟದಲ್ಲಿ ವಿದ್ಯಾರ್ಥಿಗಳು ಆ 5 ಸ್ಥಳಗಳನ್ನು ಗುರುತಿಸಿ ಆ 5 ಸ್ಥಳದ ಬಗ್ಗೆ ಮಾಹಿತಿಯನ್ನು ಬರೆದ್ರೆ ಅದು ಗುರುಸುವುದಕ್ಕೆ 5 ಅಂಕಗಳು, ಒಂದೊಂದಕ್ಕೆ ಒಂದೊಂದು 5 ಸ್ಥಳಗಳನ್ನು ಭೂಪಟದಲ್ಲಿ ಗುರುತು ಮಾಡೋದಕ್ಕೆ, ಆ ಸ್ಥಳವನ್ನು ಗುರುತು ಮಾಡಿ ಬರೆಯೋದಕ್ಕೆ, ಆ ಸ್ಥಳದ ಹೆಸರು ಬರೆಯೋದಕ್ಕೆ 5 ಅಂಕಗಳು, ಆ ಸ್ಥಳದ ಮಹತ್ವವನ್ನು ಕುರಿತು ಬರೆಯೋದಕ್ಕೆ 5 ಅಂಕಗಳು. ಒಟ್ಟು ಭೂಪಟ ಕಾರ್ಯಕ್ಕೆ ಸಂಬಂಧಪಟ್ಟಂತೆ 10 ಅಂಕಗಳನ್ನು ವಿದ್ಯಾರ್ಥಿಗಳು ಸುಲಭವಾಗಿ ಕೊಡ್ಬೋದು. ನಮ್ಮ ಅಭ್ಯಾಸದಲ್ಲಿ 19 ಸ್ಥಳಗಳನ್ನು ನಿಗದಿ ಮಾಡಿದ್ದಾರೆ. ಹಿಂದೆ ಹರಪ್ಪ ಸ್ಥಳ ಕೊಟ್ಟಿದ್ರು, ಈ ಸರಿ ಅದನ್ನು ತೆಗೆದಿದ್ದಾರೆ. ಹರಪ್ಪನ ಸ್ಥಳವನ್ನು ತೆಗೆದು ಉಳಿದ ಇನ್ನು 19 ಸ್ಥಳಗಳಲ್ಲಿ 5 ಸ್ಥಳಗಳನ್ನು ಅವರು ಪರೀಕ್ಷೆಯಲ್ಲಿ ನಾವು ಕೇಳ್ತಾ ಇದ್ದಾರೆ. ಅದರಲ್ಲಿ 5ಕ್ಕೂ ಗುರುತಿಸಿ 5ಕ್ಕೂ ಮಾಹಿತಿಯನ್ನು ಬರೀಬೇಕು. ಹಿಂದೆ ಏನು ಮಾಡೋರು 8 ಸ್ಥಳಗಳನ್ನು ಕೊಟ್ಟು ಯಾವುದಾದ್ರೂ 5ಅನ್ನು ಗುರುತಿಸಿ ಬರೆಯಿರಿ ಅಂತಿದ್ರು. ಈಗ ಅದಕ್ಕೆ ಚಾಯ್ಸ್ ಇಲ್ಲ, ಕಡ್ಡಾಯವಾಗಿ 5 ಸ್ಥಳಗಳನ್ನ ಗುರುತಿಸಿ 5 ಸ್ಥಳಗಳಿಗೂ ಮಾಹಿತಿಯನ್ನು ಬರೀಬೇಕು. ಸೊ ಆಮೇಲೆ ಒಂದು ಕನ್ಫ್ಯೂಸ್ ಆಗಬಾರ್ದು. ಇನ್ನೊಂದು ಲಾಸ್ಟಿಗೆ ಒಂದು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ 10 ಅಂಕದ ಪ್ರಶ್ನೆಗಳನ್ನು ಕೊಟ್ಟಾಗ ಕೆಲವು ವಿದ್ಯಾರ್ಥಿಗಳು ದೃಷ್ಟಿ ವಿಕಲಚೇತನ ಅಲ್ಲದೆ ಇರುವಂಥ ವಿದ್ಯಾರ್ಥಿಗಳು ಆ ಪ್ರಶ್ನೆ ಸುಲಭವಾಗಿದೆ ಅನ್ನೋ ಕಾರಣಕ್ಕೆ ಉತ್ತರ ಬರೀತಾರೆ, ಅದಕ್ಕೆ ಅಂಕಗಳನ್ನು ಕೊಡೋದಿಲ್ಲ. ದಯವಿಟ್ಟು ಅಂಥ ವಿದ್ಯಾರ್ಥಿಗಳು ಅದನ್ನು ಗಮನಿಸಬೇಕು. ಸುಮ್ಮನೆ ಶ್ರಮವನ್ನು ಸಮಯವನ್ನು ಅಲ್ಲಿ ವ್ಯರ್ಥ ಮಾಡ್ಕೊಳ್ಳೋ ಬದಲು ಬೇರೆ ಪ್ರಶ್ನೆಗಳನ್ನು ಬರೆಯೋದ್ರ ಕಡೆ ಅವ್ರ ಗಮನ ಹರಿಸ್ಬೋದು, ದೃಷ್ಟಿ ವಿಕಲಚೇತನ ಅಲ್ಲದ ವಿದ್ಯಾರ್ಥಿಗಳು. ನಮ್ಮ ಈ ಕಾರ್ಯಕ್ರಮವನ್ನು ಆ್ಯಪಲ್ಲಿ ಕೂಡ ಕೇಳಬಹುದು. ನ್ಯೂಸ್ ಆನ್ ಏರ್ ಆ್ಯಪ್ ಅಂತ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಅಲ್ಲದೆ ಹೋದ್ರೂ ರೇಡಿಯೋದಲ್ಲೂ ಕೇಳಬಹುದು. ರೇಡಿಯೋ ಇಲ್ಲದೆ ಇರೋರು ಗೂಗಲಲ್ಲಿ 102.2 ಅಂತ ಸರ್ಚ್ ಮಾಡಿದರೆ ಲೈವ್ ರೇಡಿಯೋ ಬರುತ್ತೆ, ಅಲ್ಲಿ ಕೂಡ ನಮ್ಮ ಕಾರ್ಯಕ್ರಮವನ್ನು ಕೇಳಬಹುದು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ದೀವಿ. ಸೆಕೆಂಡ್ PUC ಮಕ್ಕಳು ಈ ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಬಹುದು. ನಮ್ಮ ಜೊತೆಗಿದ್ದಾರೆ ಕೃಷ್ಣಯ್ಯ MK ಅವರು. ಸರ್ ಮುಂದೆ ಮೇಡಮ್, ಈಗ ಆ ನೀಲ ನಕಾಶೆಗೆ ಅನುಗುಣವಾಗಿಯೇ ನಮ್ಮ ಇಲಾಖೆಯವರು 3 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಆ ಬ್ಲೂ ಪ್ರಿಂಟ್ಗೆ ಅನುಗುಣವಾಗಿಯೇ ಮಾಡಿದ್ದಾರೆ. ಮತ್ತೆ ಈಗ ಪೂರ್ವ ಸಿದ್ಧತಾ ಪರೀಕ್ಷೆಗಳು ಏನು 2 ನಡೀತು, ಆ 2 ಪ್ರಶ್ನೆ ಪತ್ರಿಕೆಗಳು ನಮ್ಮ ಇಲಾಖೆಯ ನೀಲ ನಕಾಶೆಗೆ ಅನುಗುಣವಾಗಿಯೇ ಆ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಿ ವಿದ್ಯಾರ್ಥಿಗಳಿಗೆ ಈಗ ಪೂರ್ವ ಸಿದ್ಧತೆಯನ್ನು ಮಾಡಿದ್ದಾರೆ. ಯಾಕೆ 2 ಮಾಡಿದ್ರು ಸರ್ ಈ ಸರ್ತಿ? ವಿದ್ಯಾರ್ಥಿಗಳು ಹೆಚ್ಚು ಓದೋದ್ರ ಕಡೆ ತೊಡ್ಕೊಳ್ಳಿ, ಮತ್ತೆ ಪ್ರಶ್ನೆ ಯಾವ ರೀತಿ ಪರೀಕ್ಷೆನಲ್ಲಿ ಬರುತ್ತೆ ಅದನ್ನು ಹೇಗೆ ಉತ್ತರ ಬರೀಬೇಕು ಅನ್ನೋದು 2 ಬಾರಿ ಅಭ್ಯಾಸ ಆದ್ರೆ 3ನೇ ಬಾರಿ ಆನ್ಯುವಲ್ ಎಕ್ಸಾಮ್ಗೆ ಹೋಗೋದಕ್ಕೆ ಅವ್ರ ಸಿದ್ಧತೆ ಆಗ್ಲಿ, ಪೂರ್ವ ಸಿದ್ಧತೆ ಬ್ಯಾಕ್ ಟು ಬ್ಯಾಕ್ ಆಯ್ತಲ್ವಾ, ಬ್ಯಾಕ್ ಟು ಬ್ಯಾಕ್ ಆಗಿದೆ. ವಿದ್ಯಾರ್ಥಿಗಳು ಓದಿ ಬರೀತಾ ಇದ್ದಾರೆ, ಅದರಲ್ಲಿ ಏನು ತೊಂದರೆ ಇಲ್ಲ. ಪಠ್ಯ ಪುಸ್ತಕ ಎಲ್ಲವೂ ನಾವು ಡಿಸೆಂಬರ್ ಎಂಡಲ್ಲೇ ಅದೆಲ್ಲ ಮುಗ್ದಿದೆ. ಅಲ್ಲಿಂದ ಇತ್ತೀಚೆಗೆಯಿಂದ ಅವರು ಅಭ್ಯಾಸದಲ್ಲಿ ನಿರತರಾಗಿದ್ದಾರೆ ಸತತವಾಗಿ. ಹಾಗಾಗಿ ನಮಗೆ ನೋಡಿದಾಗ ಒಂದು ಪೂರ್ವ ಸಿದ್ಧತೆಗಿಂತ ಇನ್ನೊಂದು ಪೂರ್ವ ಸಿದ್ಧತಾ ಪರೀಕ್ಷೆ ಬರೆದಿರೋದ್ರಿಂದ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಗಳಿಸಿದ್ದಾರೆ, ಅವರಿಗೆ ಅಭ್ಯಾಸ ಆಗಿದೆ. ಇಲಾಖೆಯವರ ಉದ್ದೇಶ ಪರೀಕ್ಷೆ ಭಯ ವಿದ್ಯಾರ್ಥಿಗಳಿಗೆ ಹೋಗ್ಲಿ, 2 ಪೂರ್ವ ಸಿದ್ಧತೆ ಮಾಡಿದ್ರೆ ಸತತವಾಗಿ ಅಭ್ಯಾಸ ಮಾಡ್ತಾರೆ. ಆಮೇಲೆ ಪ್ರಶ್ನೆಗಳು ಹೇಗ್ ಬರುತ್ತೆ, ನಾವ್ ಹೇಗ್ ಉತ್ತರ ಬರೀಬೇಕು ಅನ್ನೋದನ್ನ ಇಲ್ಲೇ ಪ್ರಾಕ್ಟೀಸ್ ಆಗ್ಲಿ, ಯಾವುದೇ ಭಯ ಇಲ್ಲದೆ ಆನ್ಯುವಲ್ ಎಕ್ಸಾಮ್ ಅನ್ನ ಬರೀಲಿ. ಮತ್ತೆ ಅಲ್ಲಿ ಯಾವ ರೀತಿ ಈ ಪ್ರಶ್ನೆ ಮತ್ತೆ ನಾವೀಗ ಮೌಲ್ಯಮಾಪನ ಮಾಡಿ ವಿದ್ಯಾರ್ಥಿಗಳಿಗೆ ಅವ್ರು ಎಲ್ಲೆಲ್ಲಿ ಲೋಪದೋಷಗಳಿದೀವಿ ಅದನ್ನ ತಿದ್ಕೊಂಡು ಸರಿಪಡಿಸೋದಕ್ಕೆ ಇದು ಅನುಕೂಲ ಆಗಿದೆ. 2 ಪೂರ್ವ ಸಿದ್ಧತೆಗಳನ್ನ ಮಾಡಿರೋದು. ಈಗ 2 ಪೂರ್ವ ಸಿದ್ಧತಾ ಪರೀಕ್ಷೆಗಳ ಮೌಲ್ಯಮಾಪನ ನೀವು ಮಾಡಿರ್ತೀರಾ, ಪತ್ರಿಕೆಗಳ ಮೌಲ್ಯಮಾಪನ ಆಗಿದೆ. ಮಕ್ಕಳು ಯಾವ್ದ್ರಲ್ಲಿ ಹಿಂದೆ ಉಳಿದಿದ್ದಾರೆ ಅಥವಾ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಒಬ್ಬೊಬ್ಬರದ್ದು ಒಂದೊಂದ್ ತರ ಇರುತ್ತೆ ಪತ್ರಿಕೆ, ಅದರಲ್ಲೂ ನಿಮ್ಗೆ ಅಂದ್ರೆ ಸಹಜವಾಗಿ ಕಾಣಿಸುವಂತದ್ದು. ನಮ್ಮ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ 1-2 ಅಂಕದ ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಉತ್ತಮವಾಗಿ ಅವರು ಬರೀತಾ ಇದ್ದಾರೆ. ಸೊ
ಸ್ವಲ್ಪ 5-10 ಅಂಕದ ಪ್ರಶ್ನೆಗಳಿಗೆ ಸ್ವಲ್ಪ ದೀರ್ಘ ಉತ್ತರ ಬರೆಯೋದ್ರ ಕಡೆಗೆ ಮಕ್ಕಳು ಹೆಚ್ಚು ಆಸಕ್ತಿಯನ್ನ ವಹಿಸ್ಬೇಕು. ಇನ್ನೂ ಸಾಲದು ಅಂತ ನಾವು ಹೇಳ್ತಾ ಇದ್ವಿ. ಯಾಕಂದ್ರೆ ಈಗ 2 ಪೂರ್ವ ಸಿದ್ಧತೆಗಳನ್ನ ನಾವು ನೋಡಿದಾಗ ವಿದ್ಯಾರ್ಥಿಗಳೇನಿದೆ ಲಾಂಗ್ ಆನ್ಸರ್ನ ಬರೆಯೋದ್ರ ಕಡೆಗೆ ಮತ್ತು ಅದನ್ನ ಹೆಚ್ಚು ಜ್ಞಾಪಕದಲ್ಲಿ ಇಟ್ಕೊಂಡು ಅದನ್ನ ಸರಿಯಾಗಿ ಅಭ್ಯಾಸ ಮಾಡೋದ್ರ ಕಡೆಗೆ ಅವ್ರ ಗಮನ ಇನ್ನೂ ಹೆಚ್ಚು ಹರಿಸ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಮಕ್ಕಳಲ್ಲಿ ಮನವಿಯನ್ನ ಮಾಡ್ತಾ ಇದ್ವಿ. ಯಾಕಂದ್ರೆ ಆ ವಿದ್ಯಾರ್ಥಿಗಳಿಗೆ ಲಾಂಗ್ ಆನ್ಸರ್ ಅಂದ್ಬಿಟ್ರೆ ಇಷ್ಟೊಂದು ಹೆಚ್ಚು ವಿಚಾರಗಳನ್ನ ಕಲಿಬೇಕಲ್ಲ, 10 ಅಂಕದ ಪ್ರಶ್ನೆಗಳು 40-30 ವಾಕ್ಯಗಳಲ್ಲಿ ಉತ್ತರ ಬರೀಬೇಕಲ್ಲ, ಹಾಗಾಗಿ ಸುಮ್ಮನೆ ಅಲ್ಪ ಸ್ವಲ್ಪ ಬರ್ದ್ಬಿಡೋಣ ಅನ್ನೋ ಭಾವನೆ ಅಥವಾ ಹೆಚ್ಚು ಅಭ್ಯಾಸ ಮಾಡದೇ ಇರುವಂತ ಭಾವನೆಗಳನ್ನ ನಾವು ಕಾಣ್ತಿದ್ವಿ. ಈ 2 ಪೂರ್ವ ಸಿದ್ಧತೆಯಲ್ಲಿ 5 ಮತ್ತೆ 10 ಅಂಕದ ಪ್ರಶ್ನೆಗಳನ್ನ ಯಾರು ನೀಟಾಗಿ ಬರೀತಾರೆ ಅವ್ರು 80ಕ್ಕೆ 80 ತೆಗೆಯೋದಕ್ಕೆ ಅವಕಾಶಗಳು ಇಲ್ಲಿದೆ. ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಅವರು ಓದಿರ್ತಾರೆ, ಅದು ಅಟೆಂಡ್ ಮಾಡ್ತಾರೆ, ಅಲ್ಲೇ ಉತ್ತರಗಳು ಇರುತ್ತೆ. ಅವರು ಅದನ್ನೇ ಸಾಮಾನ್ಯವಾಗಿ ಪಾಠ ಕೇಳಿದ್ರೆ ಗೆಸ್ ಮಾಡಿ ಬರೀತಾರೆ. 10 ಅಂಕದ ಮತ್ತೆ ಪ್ರಶ್ನೆಗಳಿಗೆ 5 ಅಂಕದ ಪ್ರಶ್ನೆಗಳಿಗೆ ಸತತ ಅಭ್ಯಾಸ ಆಗಿರ್ಬೇಕು. ಅಲ್ಲಿ 15-20 ಮತ್ತೆ 30-40 ವಾಕ್ಯಗಳಲ್ಲಿ ಉತ್ತರವನ್ನ ಬರೆಯೋದ್ರಿಂದ ಅವರು ಹೆಚ್ಚು ನಿರಂತರವಾಗಿ ಅಧ್ಯಯನ ಮಾಡಿದ್ರೆ ಅದನ್ನು ಜ್ಞಾಪಕ ಇಟ್ಕೊಂಡು ಬರೆಯುವಂತ ಒಂದು ಮನೋಭಾವನೆಯನ್ನ ವಿದ್ಯಾರ್ಥಿಗಳು ಬೆಳೆಸ್ಕೋಬೇಕು. ಈಗ ಹಿಸ್ಟ್ರಿನಲ್ಲಿ ಅಂಕಿ ಸಂಖ್ಯೆಗಳೆಲ್ಲ ಬರುತ್ತೆ, ಇಸ್ವಿಗಳು ಬರುತ್ತೆ, ಅದನ್ನೆಲ್ಲ ಸುಲಭವಾಗಿ ಹೇಗೆ ನೆನಪಿಟ್ಕೊಳ್ಬಹುದು? ನಮ್ಮ ಇತಿಹಾಸ ಬಹಳ ಮುಖ್ಯವಾಗಿರೋದೇ ಕಾಲ ಮತ್ತು ಸ್ಥಳ, ಘಟನೆ. ಯಾಕಂದ್ರೆ ಪ್ರಪಂಚದ ಯಾವುದೇ ಘಟನೆಗಳು ಶೂನ್ಯದಲ್ಲಿ ಜರುಗೋದಿಲ್ಲ. ಯಾವುದೇ ಘಟನೆ ಜರುಗಿದ್ರು ಅದಕ್ಕೆ ನಿರ್ದಿಷ್ಟವಾದಂತ ಒಂದು ಕಾಲ ಇರುತ್ತೆ, ಸ್ಥಳ ಇರುತ್ತೆ. ಇತಿಹಾಸದಲ್ಲೂ ಹಾಗೇನೆ. ನಾವು ಇತಿಹಾಸದಲ್ಲಿ ಯಾವುದೇ ಘಟನೆಗಳ ಅಧ್ಯಯನ ಮಾಡ್ಬೇಕಾದ್ರೂ ಅದಕ್ಕೆ ನಿರ್ದಿಷ್ಟ ಕಾಲ, ಸ್ಥಳ ಇದ್ದೇ ಇರುತ್ತೆ. ನಾವು ಅಶೋಕನ ಕಳಿಂಗ ಯುದ್ಧ ಅಂದ್ರೂ ಕಳಿಂಗ ಅನ್ನೋ ಸ್ಥಳದಲ್ಲಿ ಯುದ್ಧ ನಡೆದಿದ್ದು ಸಾಮಾನ್ಯ ಶಕ ಪೂರ್ವ 261 ಅಂತ ಸ್ಪಷ್ಟವಾಗಿ ಹೇಳ್ಬೇಕು, ಅಲ್ಲಿ ಕಾಲನು ಹೇಳ್ಬೇಕು. ನಮ್ಮಲ್ಲಿ ಯಾವುದೇ ಘಟನೆ ಆಗ್ಲಿ, ನಮ್ಮ ದಂಡಿ ಸತ್ಯಾಗ್ರಹ ಗಾಂಧೀಜಿಯವರು ಅಂದ್ರೆ 1930 ಅದನ್ನ ಸ್ಪಷ್ಟವಾಗಿ ಅವರು ಹೇಳಲೇಬೇಕು. ಸೊ ದಂಡಿ ಮತ್ತೆ ಸ್ಥಳ ಮತ್ತೆ ಕಾಲ ಅವೆರಡು ಬಹಳ ಮುಖ್ಯ ಇಲ್ಲಿ. ಹಾಗಾಗಿ ವಿದ್ಯಾರ್ಥಿಗಳು ಒಂದು ಘಟನೆಯನ್ನ ಜ್ಞಾಪಕದಲ್ಲಿ ಇಟ್ಕೋಬೇಕಂದ್ರೆ ಅಲ್ಲಿ ನಡೆದರ ಕಾಲ ಮತ್ತೆ ಸ್ಥಳವನ್ನ ಅವ್ರು ನಿರಂತರವಾಗಿ ಅಭ್ಯಾಸದಲ್ಲಿ ಅವರು ತೊಡಗಿರ್ಬೇಕು. ಅದನ್ನ ಅದು ಬಹಳ ಮುಖ್ಯ. ಹೌದು, ಇತಿಹಾಸದ 2 ಕಣ್ಣುಗಳು, ಕಾಲ ಮತ್ತೆ ಸ್ಥಳ ಇದೆಯಲ್ಲ, ಇತಿಹಾಸದ 2 ಕಣ್ಣುಗಳು ಅಂತ ಹೇಳ್ತೀವಿ. ಈಗ ಕತೆ ಕಟ್ಟಿ ಬರೆಯೋದು ಆಗೋದಿಲ್ಲ. ಯಾಕಂದ್ರೆ ಇತಿಹಾಸ ಇದು ಕತೆ ಅಲ್ಲ, ವೈಜ್ಞಾನಿಕವಾಗಿ ಸಂಶೋಧನೆ ಮಾಡಿ ಬರ್ದಿರುವಂತ ವಿಚಾರಗಳಾಗಿರೋದ್ರಿಂದ ಇಲ್ಲಿ ವಿದ್ಯಾರ್ಥಿಗಳು ಕಥೆಯನ್ನ ಕಟ್ಟಿ ಬರೆಯೋದಕ್ಕೆ ಇತಿಹಾಸದಲ್ಲಿ ಸಾಧ್ಯ ಇಲ್ಲ. ಈಗ ಅದು ತಪ್ಪಾಗುತ್ತೆ. ಉತ್ತರ ಪಠ್ಯ ಪುಸ್ತಕದಲ್ಲಿ ಏನು ಉತ್ತರ ಇರುತ್ತದೆ ಆ ಉತ್ತರವನ್ನೇ ಪರ್ಟಿಕ್ಯುಲರ್ ಆಗಿ ವಿದ್ಯಾರ್ಥಿಗಳು ಬರೀಲೇಬೇಕಾಗುತ್ತೆ. ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಮಕ್ಕಳೆಲ್ಲರಿಗೂ, ಉಪನ್ಯಾಸಕರಿಗೂ ಮತ್ತು ಪೋಷಕರಿಗೂ ಸ್ವಾಗತವನ್ನು ಕೋರ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಮಾಡ್ಕೊಳ್ತಾ ಇದ್ದೀವಿ. ಮಾಹಿತಿ ಮಾಡಿಕೊಡ್ತಾ ಇರೋರು ಕೃಷ್ಣಯ್ಯ MK ಅವರು. ಈಗ 11 ಗಂಟೆ ನಂತರ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋಣ. ಮಕ್ಕಳಿಗೇನಾದರೂ ಪ್ರಶ್ನೆಗಳಿದ್ದರೆ ನಮಗೆ ಕರೆ ಮಾಡಬಹುದು. ದೂರವಾಣಿ ಸಂಖ್ಯೆಗಳನ್ನು ಕೂಡ ಮತ್ತೊಮ್ಮೆ ಹೇಳ್ತೀನಿ: 245-258 246-289. ಹಾಸನದ ಹೊರಗಿನಿಂದ ಕರೆ ಮಾಡುವಂಥವರು STD ಸಂಖ್ಯೆಯನ್ನು ಬಳಸ್ಕೊಳ್ಬೋದು, 08172. ಸರಿ, ಈಗ ಪಠ್ಯ ಪುಸ್ತಕದಲ್ಲಿ ಯಾವ ಅಂದರೆ ನಿಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿರ್ಬೋದು ಅಥವಾ ನೀವು ಈಗ ವರ್ಕ್ಶಾಪ್ಗಳನ್ನು ಮಾಡ್ತೀರಾ, ಟೀಚರ್ಸ್ಗೂ ಕೂಡ ಟ್ರೈನಿಂಗ್ಗಳಿರುತ್ತೆ, ಆವಾಗ ತೀರಾ ಕಷ್ಟ ಅನಿಸುವಂಥದ್ದು ಅಥವಾ ಮಕ್ಕಳಿಗೆ ಸುಲಭವಾಗಿ ಹೇಗೆ ಹೇಳಬೇಕು ಅನ್ನೋದ್ರ ಬಗ್ಗೆ ಕೂಡ ನಿಮಗೂ ಕೂಡ ಟ್ರೈನಿಂಗ್ಗಳಾಗುತ್ತೆ. ಯಾವ ವಿಷಯವನ್ನ ತೆಗೆದುಕೊಂಡು ನೀವು ಮಕ್ಕಳಿಗೆ ಇದನ್ನ ಓದಲೇಬೇಕು ಅಂತ ಹೇಳ್ತೀರಾ? ನಾವು ಈ ಸರಿ ಬಹಳ ಸುಲಭ ಹೇಗೆ ಮಾಡಿದ್ದಾರೆ ಅಂದ್ರೆ ಮೇಡಮ್, ನೀಲನಕಾಶೆಯ ಆಧಾರದ ಮೇಲೆ ಏನು ಪಾಠದಲ್ಲಿ ಪ್ರಶ್ನೆಗಳನ್ನ ನಿಗದಿ ಮಾಡಿದೀವಿ ಅದಕ್ಕೆ ಅನುಗುಣವಾಗಿ ಹೆಚ್ಚು ಒತ್ತು ಕೊಟ್ಟು ನಾವು ಓದಿಸ್ತಾ ಇದೀವಿ. ಅದು ಬಹಳ ಸುಲಭವಾಗಿ ಈ ಸರಿ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ. ಮತ್ತು ಆ ಪಾಠದಲ್ಲಿ ಯಾವುದು ಇಂಪಾರ್ಟೆಂಟ್ ನೀಲನಕಾಶಿನಲ್ಲಿ ಈ ಟಾಪಿಕ್ ಅಲ್ಲಿ ಕೊಡ್ತೀವಿ 5 ಮಾರ್ಕ್ಸ್ 10 ಮಾರ್ಕ್ಸ್ ಅಥವಾ ಈ ಥರ ವಿಷಯಗಳ ಬಗ್ಗೆ ಅದಕ್ಕೆ ನಾವು ಹೆಚ್ಚು ಒತ್ತು ಕೊಟ್ಟು ಮಕ್ಕಳಿಗೆ ಅಭ್ಯಾಸ ರಿವಿಷನ್ ಮಾಡಿಸ್ತಾ ಇದ್ವಿ. ಈ ಪ್ರಶ್ನೆ ಮುಖ್ಯವಾಗಿದೆ, ಪರೀಕ್ಷೆನಲ್ಲಿ ಬರುವ ಸಾಧ್ಯತೆ ಇದೆ, ಇದನ್ನ ಚೆನ್ನಾಗಿ ಓದ್ಕೊಳ್ಳಿ. 5 ಅಂಕದ ಇಷ್ಟು ಪ್ರಶ್ನೆಗಳನ್ನ ನಾವು ಪ್ರಶ್ನಾ ಕೋಟಿಯಲ್ಲಿ ಏನ್ ನಿಗದಿ ಮಾಡಿದ್ದಾರೆ ಆ ಪ್ರಶ್ನೆ ಕೋಟಿಯಲ್ಲಿರುವಂತದ್ದು ಮತ್ತೆ ಸರ್ಕಾರ ಬಿಟ್ಟಿರುವಂತ ಇಲಾಖೆ ಬಿಟ್ಟಿರ್ತಕ್ಕಂಥ 3
ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ನಾವು ಅಭ್ಯಾಸವನ್ನು ಮಾಡ್ತಿದ್ವಿ. ಅದರ ಹೊರತಾಗಿ ಈ ಸರಿ ನೀಲನಕಾಶೆ ಹೊರತಾಗಿ ಯಾವುದೇ ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆಗಳು ಇಲ್ಲ, ಕೇಳುವ ಆಗಿಲ್ಲ. ಹಾಗಾಗಿ ನಾವು ಆ ನೀಲನಕಾಶೆ ಆಧಾರವಾಗಿ ಇಟ್ಕೊಂಡು ಅಲ್ಲಿ ಯಾವ ಪಾಠದಲ್ಲಿ 1 ಮಾರ್ಕ್ಸಿಗೆ 2 ಅಂಕಗಳಿಗೆ ಯಾವ ಚಾಪ್ಟರ್ ನಿಗದಿ ಮಾಡಿದರೆ 5 ಅಂಕದ ಪ್ರಶ್ನೆಗಳು ಯಾವ ಪಾಠದಲ್ಲಿ ಬರ್ತಾ ಇದೆ, 10 ಅಂಕದ ಪ್ರಶ್ನೆಗಳು ಯಾವ ಪಾಠದಲ್ಲಿ ಬರ್ತಾ ಇದೆ, ಅದನ್ನ ಮಕ್ಕಳಿಗೆ ಈಗಾಗಲೇ ನಾವು ಹೇಳಿ ಅದನ್ನ ಗುರುತಿಸಿ ಅದನ್ನ ರಿವಿಷನ್ ಮಾಡಿ ಮಕ್ಕಳಿಂದನೂ ಅದನ್ನ ನಾವು ಘಟಕ ಪರೀಕ್ಷೆಗಳನ್ನ ಕೊಟ್ಟು ಅಭ್ಯಾಸವನ್ನ ಮಾಡಿಸ್ತಾ ಇದ್ವಿ. ಸುಲಭ ಆಗ್ತಾ ಇದೆ, ಸುಲಭ ಆಗ್ತಾ ಇದೆ. ಪ್ರತಿ ಯೂನಿಟ್ಗೂ ಟೆಸ್ಟ್ಗಳನ್ನ ಮಾಡ್ತಾ ಇದ್ವಿ. ಮತ್ತೆ ನಾವೇನ್ ಮಾಡಿದೀವಿ ಅಂದ್ರೆ ವಿದ್ಯಾರ್ಥಿಗಳು ಯಾರು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಅವ್ರಿಗೆ ವಿಶೇಷವಾಗಿ ಗುರುತಿಸಿ ಪರಿಹಾರ ಬೋಧನೆಯ ಮೂಲಕ ಆ ಒಂದು ಅಂಶವನ್ನ ಮನವರಿಕೆ ಮಾಡಿಕೊಟ್ಟು ಅವರು ಕಲಿಸುವಂತ ಕೆಲಸವನ್ನ ನಮ್ಮ ಇಲಾಖೆಯಿಂದ ಮಾಡ್ತಾ ಇದೀವಿ ಮೇಡಮ್. ಸರ್, ಈಗ ನೀಲನಕ್ಷೆ ಮಕ್ಕಳಿಗೂ ಗೊತ್ತಿದೆ ಮೇಡಮ್. ಈಗ ನೀವು ನಿಮ್ಮ ಉಪನ್ಯಾಸಕರ ಸಂಘದಿಂದ ಕೂಡ ಪ್ರಶ್ನೆ ಕೋಟಿಯನ್ನು ಮಾಡಿದ್ರಿ. ನೀಲನಕಾಶೆಗೆ ಪ್ರಶ್ನಾ ಪತ್ರಿಕೆಗೆ ಮಾಡೆಲ್ ಉತ್ತರವನ್ನು ನಾವು ಬರ್ಸಿದೀವಿ ವಿದ್ಯಾರ್ಥಿಗಳಿಗೆ. ಅದ ಅಭ್ಯಾಸವನ್ನು ಮಾಡಿಸ್ತಾ ಇದೀವಿ. ಇಂತಹ ಪ್ರಶ್ನೆಗಳೇ ಹೆಚ್ಚು ಬರುವ ಸಾಧ್ಯತೆ ಇರುತ್ತೆ, ನೀವು ಓದಿ ಅಂತ ನಾವು ಹೇಳ್ತಾ ಇದೀವಿ. ಅದ್ರ ಕಡೆ ಅಭ್ಯಾಸದ ಕಡೆ ಗಮನ ಹರಿಸಿದೀವಿ ನಾವು ಮಾಡ್ತಾ ಇದ್ವಿ ಆ ಕೆಲಸವನ್ನ. ಮೇಡಮ್, ಇಲ್ಲಿ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಾಗೆ ನಾವು ನೋಡೋದಾದ್ರೆ ಇತಿಹಾಸ ವಿಷಯದಲ್ಲಿ 80 ಅಂಕಗಳಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. 3 ಗಂಟೆಗಳ ಅವಧಿ ವಿದ್ಯಾರ್ಥಿಗಳು ಉತ್ತರ ಬರೆಯೋದಕ್ಕೆ 3 ಗಂಟೆಗಳ ಅವಧಿಯನ್ನ ನಿಗದಿ ಮಾಡಿದ್ದಾರೆ 80 ಅಂಕಗಳಿಗೆ. ಹಿಂದೆ 100 ಅಂಕಗಳಿಗೆ 3 ಗಂಟೆ ನಿಗದಿ ಮಾಡಿದ್ರು. ಈಗ ವಿದ್ಯಾರ್ಥಿಗಳಿಗೆ ಸಮಯ ಉಳಿತಾಯ ಆಗ್ತಾ ಇದೆ, ಹೆಚ್ಚು ಉತ್ತರವನ್ನ ಬರೆಯೋದಕ್ಕೆ ಅವಕಾಶ ಆಗ್ತಾ ಇದೆ. ಈಗ ನಮ್ಮಲ್ಲಿ ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಭಾಗ ಎ, ಭಾಗ ಬಿ, ಭಾಗ ಸಿ, ಭಾಗ ಡಿ, ಭಾಗ ಇ, ಭಾಗ ಎಫ್ ಅಂತ ನಾವು 6 ಭಾಗವನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಮಾಡ್ಕೊಂಡಿದ್ವಿ. ಭಾಗ ಎ ನಲ್ಲಿ 1 ಅಂಕದ ಪ್ರಶ್ನೆಗಳು ಮಾತ್ರ ಇರುತ್ತೆ. ಭಾಗ ಬಿ ನಲ್ಲಿ 2 ಅಂಕದ ಪ್ರಶ್ನೆಗಳಿರುತ್ತೆ. ಭಾಗ ಸಿ ನಲ್ಲಿ 1 ಅಂಕದ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಮತ್ತೆ ಅಲ್ಲ, ಇದು 5 ಅಂಕದ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಭಾಗ ಸಿ ನಲ್ಲಿ. ಭಾಗ ಡಿ ನಲ್ಲಿ 10 ಅಂಕದ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಭಾಗ ಇ ನಲ್ಲಿ 1 ಅಂಕದ 4 ಪ್ರಶ್ನೆಗಳಿರುತ್ತೆ. ಸೊ ಭಾಗ ಇ ನಲ್ಲಿ 10 ಅಂಕದ 2 ಪ್ರಶ್ನೆಗಳನ್ನು ಸಹ ಅಲ್ಲಿ ಕೇಳ್ತಾ ಇದ್ದಾರೆ. ಭಾಗ ಎಫ್ ನಲ್ಲಿ ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ 1 ಪ್ರಶ್ನೆ ಇರುತ್ತೆ. ಈ ರೀತಿ ನಾವು ವಿಭಾಗವನ್ನ ಮಾಡ್ಕೊಂಡಿದ್ವಿ. ನಾವು ಭಾಗ ಎಗೆ ಸಂಬಂಧಪಟ್ಟಾಗಿ ನೋಡೋದಾದ್ರೆ ಅದರಲ್ಲಿ 1 ಅಂಕದ ಪ್ರಶ್ನೆಗಳನ್ನ ನಾವು ಪ್ರಶ್ನೆಗಳನ್ನ ಡಿವೈಡ್ ಮಾಡ್ಕೊಂಡಿದ್ವಿ. ಮೊದಲನೇದು ವಸ್ತುನಿಷ್ಠ ಪ್ರಶ್ನೆಗಳಿಗೆ ಆದ್ಯತೆಯನ್ನು ಕೊಟ್ಟಿರೋದ್ರಿಂದ ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನ ಆರಿಸಿ ಬರೆಯಿರಿ ಅಂತ 5 ಪ್ರಶ್ನೆ ಕೊಟ್ಟು ಪ್ರತಿ ಒಂದು ಪ್ರಶ್ನೆಗೂ 1 ಅಂಕವನ್ನ ನಿಗದಿ ಮಾಡಿದ್ದಾರೆ. 5 ಅಂಕ ಇರುತ್ತದೆ. ಅಲ್ಲಿ 1 ಪ್ರಶ್ನೆ ಕೊಟ್ಟು 4 ಬಹು ಆಯ್ಕೆ ಕೊಟ್ಟಿರ್ತಾರೆ. 4 ಆಯ್ಕೆ ಬಹು ಆಯ್ಕೆ ಪ್ರಶ್ನೆಗಳು ಅಂತ ನಾವು ಕರಿತೀವಿ. 1 ಅಂಕದಲ್ಲೇ ಬಹು ಆಯ್ಕೆ ಮಾದರಿ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿರ್ತಾರೆ. ಉತ್ತರ ಅಲ್ಲೇ ಇರುತ್ತೆ. ಮೊದಲೇ ಪ್ರಶ್ನೆಗೆ ಅಲ್ಲಿ ಕೊಟ್ಟಿರುವ 4 ಉತ್ತರಗಳಲ್ಲಿ ಯಾವುದು ಸರಿ ಉತ್ತರ ಇರುತ್ತೆ ಅದನ್ನ ವಿದ್ಯಾರ್ಥಿಗಳು ಆಯ್ಕೆ ಮಾಡಿ ಬರೀಬೇಕು. ಸಾಮಾನ್ಯ ಮೌಲ್ಯಮಾಪನ ಮಾಡಬೇಕಾದ್ರೆ ಹೆಚ್ಚು ಒತ್ತು ಕೊಡೋದು ವಿದ್ಯಾರ್ಥಿಗಳು ಮೊದಲು ಯಾವ ಉತ್ತರವನ್ನ ಬರೆದಿರ್ತಾರೆ ಅದಕ್ಕೆ ಮಾತ್ರ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಅಂಕಗಳನ್ನು ಕೊಡ್ತಾರೆ. ಈಗ ಮೊದಲು ಅವನು ಉತ್ತರವನ್ನ ತಪ್ಪು ಬರೆದಿದ್ದು ಮತ್ತು ಇನ್ನೊಂದು ಕಡೆ ಅದನ್ನ ಬೇರೆ ಉತ್ತರ ಬರೆದಿದ್ರೆ ಅದನ್ನ ನಾವು ಮೌಲ್ಯಮಾಪನಕ್ಕೆ ಪರಿಗಣಿಸೋಗಿಲ್ಲ ಅಂತ ಹೇಳಿದ್ದಾರೆ ಇಲಾಖೆಯವರು. ಹಾಗಾಗಿ ಮೊದಲನೇ ಬಾರಿನೇ ಸರಿಯಾದ ಉತ್ತರಗಳನ್ನ ಬಹು ಆಯ್ಕೆಯಲ್ಲಿ ಬರೆಯುವಂಥದ್ದು, 1 ಅಂಕದ ಪ್ರಶ್ನೆಗಳಿಗೆ ಬರೀತಕ್ಕಂಥದ್ದು ವಿದ್ಯಾರ್ಥಿಗಳು ಗಮನ ಹರಿಸಬೇಕು. ಯಾಕಂದ್ರೆ ಇರವೇ 4 ಪ್ರಶ್ನೆ. ಈ ಕಡೆ ಕ್ವಶನ್ ನಂಬರ್ ಹಾಕಿ 1, ಇನ್ನೊಂದ್ ಕಡೆ ಕ್ವಶನ್ ನಂಬರ್ ಹಾಕಿ 2, ಇನ್ನೊಂದ್ ಕಡೆ 3, 4 ಬರೆದ್ರೆ ಯಾವ್ದಾದ್ರು ಒಂದು ಆಗಿರ್ಲೇಬೇಕು. ಆ ತರ ಎಲ್ಲ ಬರೆದ್ರೆ ನಾವು ಮೌಲ್ಯಮಾಪನದಲ್ಲಿ ಕನ್ಸಿಡರ್ ಮಾಡಲ್ಲ. ಮೊದಲ ಉತ್ತರಕ್ಕೆ ಮೊದಲ ಆದ್ಯತೆಯನ್ನ ಕೊಟ್ಟೇನೆ ಮೌಲ್ಯಮಾಪನವನ್ನ ಮಾಡ್ತಿದ್ವಿ. ಅದೊಂದು ವಿದ್ಯಾರ್ಥಿಗಳು ಗಮನಿಸಬೇಕು. 5 ಅಂಕದ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಅವರು ಸೂಕ್ತವಾದದನ್ನ ಅವರು ಆರಿಸಿ ಅಲ್ಲಿ ಬರಿಬೇಕಾಗುತ್ತೆ. ಸೊ ಇನ್ನು ಅದರಲ್ಲಿ 1 ಅಂಕದಲ್ಲೇ ನಾವು ನೋಡಿದಾಗ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನ ಭರ್ತಿ ಮಾಡಿ ಅಂತ ಅಲ್ಲಿ 5 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಪ್ರತಿ ಪ್ರಶ್ನೆಗೂ 1 ಅಂಕ ಇರುತ್ತೆ. ಈ ಸರಿ ವಿಶೇಷ ಏನಂದ್ರೆ
ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡೋದ್ರಲ್ಲಿ ಬ್ರಾಕೆಟಲ್ಲಿ ಮೇಲ್ಗಡೆ ಆ ಇನ್ಸ್ಟ್ರಕ್ಷನ್ಸಿಂದ ಕೆಳಗಡೆ ಪ್ರಶ್ನೆ ಕೇಳೋದ್ರಿಂದ ಮೇಲ್ಗಡೆ 6 ಉತ್ತರಗಳನ್ನು ಕೊಟ್ಟಿರ್ತಾರೆ. ಪ್ರಶ್ನೆ 5 ಕೊಟ್ಟು ಬಿಟ್ಟ ಸ್ಥಳವನ್ನು ತುಂಬೋದಕ್ಕೆ 6 ಉತ್ತರವನ್ನು ಕೊಟ್ಟಿರ್ತಾರೆ. ಅದರಲ್ಲೇ ಸರಿಯಾದದನ್ನು ಆರಿಸಿ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಅವರು ಭರ್ತಿ ಮಾಡಬೇಕು. ಉತ್ತರವನ್ನು ಮೇಲೇನೆ ಕೊಟ್ಟಿರ್ತಾರೆ, 5 ಪ್ರಶ್ನೆ ಕೇಳಿರ್ತಾರೆ. ಆ ಪ್ರಶ್ನೆಗಳಿಗೆ ಮೇಲಿರುವ ಉತ್ತರವನ್ನು ಸರಿಯಾದದ್ದನ್ನು ಆರಿಸಿ ಸೂಕ್ತವಾದ ಪದಗಳಿಂದ ತುಂಬಿರಿ ಅಂತ. ಅದು ಬಹಳ ಸುಲಭವಾಗಿದೆ ವಿದ್ಯಾರ್ಥಿಗಳಿಗೆ. ಇನ್ನು ಅದರಲ್ಲೇ 3ನೇ ಮೇನಲ್ಲಿ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಬಹಳ ಸುಲಭವಾದಂಥ ಒಂದು ಪ್ರಶ್ನೆ ಇದು. ಒಂದು ಪ್ರಶ್ನೆ ಅಲ್ಲಿ 5 ಅಂಕಗಳನ್ನು ಈ ಪ್ರಶ್ನೆಯಲ್ಲಿ ಇಟ್ಟಿದ್ದಾರೆ. ಆ ಎ ಬಿ ಪಟ್ಟಿ ಅಂತ, ಆ ಮತ್ತು ಬಿ ಪಟ್ಟಿ ಅಂತ ನಾವು ಕರಿತೀವಿ. ಅದರಲ್ಲಿ ಆ ಎ ಬಿ ಪಟ್ಟಿನಲ್ಲಿ ಎ ಸೈಡ್ನಲ್ಲಿ ವ್ಯಕ್ತಿಗಳ ಹೆಸರುಗಳೇ ಇರುತ್ತೆ. ಅದೊಂದು ವಿದ್ಯಾರ್ಥಿಗಳು ಗಮನಿಸಬೇಕು. ಹೊಂದಿಸಿ ಬರೆಯಿರಲ್ಲಿ ವ್ಯಕ್ತಿಗಳ ಹೆಸರುಗಳನ್ನೇ ಕೇಳಿರ್ತಾರೆ. ಆ ವ್ಯಕ್ತಿ ರಾಜ ಆಗಿರ್ಬೋದು, ಆ ವ್ಯಕ್ತಿ ಸಮಾಜ ಸುಧಾರಕ ಆಗಿರ್ಬೋದು, ಅಥವಾ ಮಂತ್ರಿ ಆಗಿರ್ಬೋದು, ಅಥವಾ ಧಾರ್ಮಿಕ ಸುಧಾರಕ ಆಗಿರ್ಬೋದು, ಸ್ವತಂತ್ರ ಹೋರಾಟಗಾರರಾಗಿರ್ಬೋದು. ಹಾಗಾಗಿ ಆ ಏನಲ್ಲಿ ವ್ಯಕ್ತಿಗಳ ಹೆಸರನ್ನೇ ಕೊಟ್ಟಿರ್ತಾರೆ. ಬಿ ಸೈಡಲ್ಲಿ ಆ ವ್ಯಕ್ತಿಗಳು ಮಾಡಿರುವ ಸಾಧನೆಯನ್ನು ಕೊಟ್ಟಿರ್ತಾರೆ, ಅಥವಾ ಅವ್ರ ಕೃತಿಗಳನ್ನು ಕೊಟ್ಟಿರ್ತಾರೆ. ಅವ್ರು ಏನು ಸಾಧನೆ ಕೃತಿಗಳು ಮಾಡಿದ್ದಾರೆ ಅದ್ರ ಬಗ್ಗೆ ಕೊಟ್ಟಿರ್ತಾರೆ. ಅದು ವಿದ್ಯಾರ್ಥಿಗಳು ಗಮನಿಸಬೇಕು. ಹೊಂದಿಸಿ ಬರೆಯಿರಲ್ಲಿ ಎ ಪಟ್ಟಿಯಲ್ಲಿ ಬರೋದೆಲ್ಲ ವ್ಯಕ್ತಿಗಳ ಹೆಸರೇ. ಅದ್ರ ಮುಂದೆ ಕೇಳಿರ್ತಕ್ಕಂಥದ್ದೆಲ್ಲ ಅವ್ರ ಸಾಧನೆ. ಅದನ್ನ ಏರುಪೇರು ಮಾಡಿಕೊಟ್ಟಿರ್ತಾರೆ ಬಿ ಪಟ್ಟಿನಲ್ಲಿ. ಅವರು ಸರಿಪಡಿಸಿ ಅದನ್ನ ಹೊಂದಿಸಿ ಬರೀಬೇಕು, ಕರೆಕ್ಟ್ ಆದಂಥದ್ದು. ಒಂದು ಕರೆ ಇದೆ ಸರ್, ನೋಡೋಣ. ಹಾಂ ಮೇಡಮ್. ನಮಸ್ತೆ. ನಮಸ್ತೆ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ತೆ, ಮಾತಾಡಿ ಸರ್. ತಮ್ಮ ಹೆಸರು? ನಮ್ಮ ಹೆಸರು ಕಿಶೋರ್ ಅಂತ, ಅರಕಲಗೂಡಿಂದ ಮೇಡಮ್. ಓಕೆ, ಪ್ರಶ್ನೆ ಕೇಳಿ ಸರ್. ನಮಸ್ಕಾರ ಸರ್. ನಮಸ್ತೆ ಕಿಶೋರ್ ಸರ್. ಸರ್, ಈಗ 5 ಅಂಕದ ಪ್ರಶ್ನೆಗಳಿಗೆ ನಾವು ಎಷ್ಟು ಪುಟ ಬರಿಬೇಕು ಅಂತ ಹೇಳಿ ಸಮಸ್ಯೆ ಆಗ್ತಿದೆ ಸರ್. 15ರಿಂದ 20 ವಾಕ್ಯಗಳಲ್ಲಿ ಬರೀ ಸರ್. ಒಂದು ಪುಟ 15ರಿಂದ 20 ವಾಕ್ಯ ಒಂದು ಪುಟ ಆಗುತ್ತೆ ಸರ್. ಅಲ್ಲಿ ಪುಟ ಅಂತ ಬರೋದಿಲ್ಲ, ವಿಷಯ ಬಹಳ ಇಂಪಾರ್ಟೆಂಟ್. ಅಲ್ಲಿ ಪುಟಗಟ್ಲೆ ಬರೀಬೇಕು ಆ ಥರ ಏನಿರೋದಿಲ್ಲ. ಅಲ್ಲಿರುವ ಉತ್ತರ ಏನು ಪಠ್ಯಪುಸ್ತಕದಲ್ಲಿ ಏನು ಉತ್ತರ ಇರುತ್ತೆ ಆ ಉತ್ತರವನ್ನು ಸೂಕ್ತವಾಗಿ ಬರೆದ್ರೆ ಸಾಕು. ಅದು ಅಷ್ಟು ಪುಟ ಇಷ್ಟು ಪುಟ ಆಗಬೇಕು ಅಂತ ಏನಿಲ್ಲ, ನಿಗದಿ ಏನಿಲ್ಲ. 15ರಿಂದ 20 ವಾಕ್ಯಗಳಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಬರೆಯಿರಿ ಅಂತ ಕೇಳಿರ್ತಾರೆ. 5 ಅಂಕದ ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ, 10 ಅಂಕದವಾದರೆ ಸಂಕ್ಷೇಪವಾಗಿ ಬರೆಯಿರಿ ಅಂತ ಇರುತ್ತೆ. ಸೊ ಹಾಗಾಗಿ 5 ಅಂಕದ ಪ್ರಶ್ನೆಗಳಿಗೆ ನಾವು ಇಲ್ಲಿ ಇನ್ಸ್ಟ್ರಕ್ಷನ್ಸು ಹಾಗೆ ಕೊಟ್ಟಿದ್ದಾರೆ ನಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ. 5 ಅಂಕದ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಹೇಳಿದರೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಲೇ ಇದೆ. ವಿದ್ಯಾರ್ಥಿಗಳು ಕರೆಕ್ಟಾಗಂಥ ಆನ್ಸರನ್ನು ಅಷ್ಟರಲ್ಲೇ ಬರೀಬೋದು, ಅಥವಾ 2-3 ವಾಕ್ಯ ಅಥವಾ ಜಾಸ್ತಿ ಬರೆದ್ರೂ ತಪ್ಪಿಲ್ಲ. ವಿಷಯಗಳನ್ನು ಸ್ಪಷ್ಟವಾಗಿ ಬರೆದಿರಬೇಕು, ಅದು ಇಂಪಾರ್ಟೆಂಟ್. ಸರ್, ಈಗ ಪಾಯಿಂಟ್ ಹಾಕಿ ಬರೆದ್ರೆ ಆಗುತ್ತೆ ಇಲ್ಲ? ಸಾಮಾನ್ಯವಾಗಿ ನಾವು ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ನಮ್ಮ ಪಠ್ಯಪುಸ್ತಕದಲ್ಲಿ ಏನು ಉತ್ತರ ಇರುತ್ತೆ ಅದನ್ನು ಹೆಚ್ಚು ನಿರೀಕ್ಷೆ ಮಾಡ್ತೀವಿ. ಅದಕ್ಕೆ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳನ್ನು ಹೆಚ್ಚು ಅಭ್ಯಾಸ ಮಾಡಿ, ಅದೆಲ್ಲ ಹೊರಗಡೆ ಸಿಗುವ ನೋಟ್ಸು ಗೈಡು ಅದಕ್ಕಿಂತನೂ ಪಠ್ಯಪುಸ್ತಕ ಅತ್ಯಂತ ಉತ್ತಮವಾದದ್ದು. ನಮ್ಮ ಇಲಾಖೆಯವರು ಕೀ ಆನ್ಸರ್ ಮಾಡುವುದು ಸಹ ಪಠ್ಯಪುಸ್ತಕದಲ್ಲಿರುವಂಥ ಉತ್ತರವನ್ನು ಆಧರಿಸಿಯೇ ಸರ್, ಅಲ್ಲಿರುವ ವಿಷಯವನ್ನೇ ಆಧರಿಸಿನೇ. ಹಾಗಾಗಿ ಪಠ್ಯಪುಸ್ತಕದಲ್ಲಿರುವ ವಿಷಯಕ್ಕೆ ನಾವು ಹೆಚ್ಚು ಆದ್ಯತೆ ಕೊಟ್ಟು ಮೌಲ್ಯಮಾಪನವನ್ನು ಮಾಡ್ತೀವಿ. ಸರ್, ಇನ್ನೊಂದು ಸರ್, ಈಗ ನಕ್ಷೆ ಬರಿಬೇಕಲ್ಲ, ಅಲ್ಲಿ ಈಗ ದ್ವೀಪಗಳನ್ನ ತೋರಿಸ್ಬೇಕಾ ಸರ್? ಇಲ್ಲ ಇಲ್ಲ ಇಲ್ಲ, ತಾವು ಭಾರತದ ಇತಿಹಾಸ ಮಾತ್ರ, ಭಾರತದ ಅಂಡಮಾನ್ ನಿಕೋಬಾರ್ ಅವ ಯಾವ ತೋರಿಸೋದೇನು ಬೇಡ ಅಲ್ಲ? ಅಲ್ಲೇನು ಇಲ್ಲ ಇಲ್ಲ. ನಮಗೆ ಇಲಾಖೆಯ ಅಧ್ಯಾಯ 8ರಲ್ಲಿ ನಮಗೆ 19 ಸ್ಥಳಗಳನ್ನು ನಿಗದಿ ಮಾಡಿದ್ದಾರೆ. ಆ ಸ್ಥಳಗಳನ್ನು ಮಾತ್ರ ಗುರುತಿಸ್ಬೇಕು. ಅಲ್ಲಿ ಅಂಡಮಾನ್ ನಿಕೋಬಾರ್ ನಮ್ಮ ಪಠ್ಯಪುಸ್ತಕದಲ್ಲಿ ಇಲ್ಲ. ಹಾಗಾಗಿ ಅದನ್ನು ಗುರುತಿಸುವ ಅವಶ್ಯಕತೆ ಇಲ್ಲಿ ಬರೋದೇ ಇಲ್ಲ. ಸರ್, ಮತ್ತೊಂದು ಕರೆ ಇದೆ, ನೋಡೋಣ. ನಮಸ್ತೆ. ನಮಸ್ಕಾರ. ಹಲೋ. ನಮಸ್ಕಾರ. ಹಲೋ ಮ್ಯಾಮ್. ನಮಸ್ಕಾರ ಮೇಡಮ್, ತಮ್ಮ ಹೆಸರು ಹೇಳಿ. ಯಮುನಾ ಅಂತ. ಯಮುನಾ ಅಂತ, ಯಾವ ಊರಿಂದ? ನಾವು ಆಲೂರು ಕಾಲೇಜಿಂದ. ಆಯ್ತಾಯ್ತು, ಪ್ರಶ್ನೆ ಕೇಳಿ.
ಮ್ಯಾಮ್ ಈಗ ಇಷ್ಟಿಗೆ 3 ಅವರ್ಸ್ ಸಾಕಾಗಲ್ಲ ಅಲ್ವಾ? ಸಾಕಾಗುತ್ತೆ ಸರ್ಕಾರ. ಇಲ್ಲ ಸರ್, ಸಾಕಾಗಲ್ಲ. ಯಾಕಂದ್ರೆ ನಾವು 10 ಮಾರ್ಕ್ಸ್ ಗೆ ಬರೀಬೇಕಂದ್ರೆ ಮಿನಿಮಮ್ ಒಂದು 2 or 3 ಪೇಜ್ ಆಗ್ಬೇಕು. 5 ಮಾರ್ಕ್ಸ್ ಗೆ 1 or 2 ಪೇಜ್ ಆಗ್ಬೇಕಲ್ವಾ? ಸಾಕಾಗಲ್ಲ ಟೈಮು. ಮಿನಿಮಮ್ ಅಂದ್ರೆ 8 ಪೇಜ್ ಬರೀಬೇಕು ಅಂತ 4 ಮಾರ್ಕ್ಸ್ ಅಲ್ಲ 10 ಮಾರ್ಕ್ಸ್ ಮತ್ತೆ 5 ಮಾರ್ಕ್ಸ್ ಗೆ. ಇಲ್ಲ ಒಂದು ನೀವು ತಪ್ಪಾಗಿ ಭಾವಿಸಿದ್ರಿ. ಹಿಂದೆ 100 ಅಂಕಕ್ಕೆ ನಮಗೆ 3 ಗಂಟೆ ಕೊಟ್ಟಿದ್ರು. ಈಗ 80 ಅಂಕಗಳಿಗೆ 3 ಗಂಟೆ ಅವಧಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಬಹುತೇಕ ನಮ್ಮ ಇತಿಹಾಸದಲ್ಲಿ 1-2 ಮಾರ್ಕ್ಸ್ದ ಪ್ರಶ್ನೆಗಳೇ ಅತಿ ಹೆಚ್ಚು ಇರುವುದರಿಂದ ಸುಮಾರು 50 ಅಂಕದ ಪ್ರಶ್ನೆಗಳು 1-2 ವಾಕ್ಯದ ಉತ್ತರ ಬರೆಯವೇ ಇರೋದ್ರಿಂದ ಇನ್ನು ಉಳಿದಂತೆ 5 ಮತ್ತು 10 ಅಂಕದ ಪ್ರಶ್ನೆ 30 ಅಂಕಗಳಿಗೆ ಮಾತ್ರ ನೀವು ವಿವರಿಸಿ ಬರೀಬೇಕಷ್ಟೇ. ಖಂಡಿತ ಸಮಯ ಇತಿಹಾಸದಲ್ಲಿ ತುಂಬ ಸಾಕಾಗುತ್ತೆ. ನೀವು ಮೋಸ್ಟ್ಲಿ ನಿಮಗೆ ಅದನ್ನು ಅಭ್ಯಾಸ ಮಾಡ್ಕೊಳ್ಳಿ. 5 ಅಂಕದ ಪ್ರಶ್ನೆಗಳನ್ನು ನಮ್ಮ ಅವಧಿನಲ್ಲಿ ಹೇಗೆ ಅದನ್ನು ಬರಿಬೋದು ಅನ್ನೋದನ್ನು ನೀವು ದಯವಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇತಿಹಾಸದಲ್ಲಿ ಸಾಕಷ್ಟು ಸಮಯ ನಿಮಗೆ ಉಳಿಯುತ್ತೆ ಇದರಲ್ಲಿ. ಸರ್ ಹಂಗ ಅನ್ಕೋಬಹುದು, ಆದ್ರೆ ನಾವು 10 ಮಾರ್ಕ್ಸ್ ಗೆ 2 ಕ್ವಶನ್ ಅಟೆಂಡ್ ಮಾಡ್ಬೇಕು, 5 ಮಾರ್ಕ್ಸ್ ಸಹ 2 ಕ್ವಶನ್ ಅಟೆಂಡ್ ಮಾಡ್ಬೇಕಲ್ವಾ? ಸೊ ನಾವೀಗೆಲ್ಲ ಎಲ್ಲ ಕಂಪ್ಲೀಟ್ ಆಯ್ತು, ಮ್ಯಾಪ್ ಎಲ್ಲ ಮುಗಿಸ್ಕೊಂಡು, ಬಟ್ ನಾವು ಎಲ್ಲಿ ಕರೆಕ್ಟ್ ಬಿಟ್ಟಿದೀವಿ ಅದ್ ನೋಡ್ಕೊಳ್ಳೋ ಸಹ ಟೈಮ್ ಸಾಕಾಗಲ್ಲ. ನಾವು ಅನ್ಕೋಬಹುದಿತ್ತು, ಆದ್ರೂ ಆಗಲ್ಲ, ಟೈಮ್ ಸಾಲಲ್ಲ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಸ್ವಲ್ಪ ಸ್ಪೀಡಾಗಿ ಬರೆಯೋದು ಅಭ್ಯಾಸ ಮಾಡ್ಕೋಬೇಕು. ನಿಧಾನಗತಿ ಬರೀತಕ್ಕಂಥ ವಿದ್ಯಾರ್ಥಿಗಳಿದ್ರೆ ಸ್ವಲ್ಪ ಸ್ಪೀಡ್ ಮಾಡ್ಕೋಬೇಕು. ಮತ್ತು ಯಾವ ಸಮಯಕ್ಕೆ ಎಷ್ಟು ಮುಗಿಸ್ಬೋದು ಉತ್ತರನ ಅನ್ನೋದನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ಮನೆಯಲ್ಲಿ ಈಗ. ಸರಿ ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್ ಇದ್ರ ಬಗ್ಗೆನೂ ಮಾತಾಡ್ಬೋದು. ಅವ್ರು ಏನ್ ಅನ್ಕೋಬಿಟ್ಟಿದ್ದಾರೆ ಅಂತ ಅಂದ್ರೆ, ಅವ್ರು ಕೇಳಿದ್ರ ಪ್ರಕಾರ ಹೇಳೋದಾದ್ರೆ ಪೇಜ್ ಗಟ್ಲೆ ಉತ್ತರ ಬರಿಬೇಕು ಅಂತ ಅನ್ಕೊಳ್ಳೋರ್ಗೆ ಈ ತರ ಸಮಸ್ಯೆ ಆಗುತ್ತಾ, ಅಥವಾ ಇರುವ 3 ಗಂಟೆನಲ್ಲಿ ಇಡೀ ಪ್ರಶ್ನೆ ಪತ್ರಿಕೆಗೆ ಎಷ್ಟೆಷ್ಟು ಸಮಯವನ್ನು ಕೊಟ್ಕೊಂಡು ಹೋಗ್ಬೋದು? ಮೇಡಮ್, ನಾವು ನೋಡಿದಾಗ 5 ಅಂಕದ ಪ್ರಶ್ನೆ ಮತ್ತು 10 ಅಂಕದ ಪ್ರಶ್ನೆ ಬಗ್ಗೆ ವಿದ್ಯಾರ್ಥಿ ಪ್ರಶ್ನೆಗಳನ್ನು ಕೇಳ್ತು. ಸಾಮಾನ್ಯ ಒಂದು 10ರಿಂದ 15 ನಿಮಿಷ 5 ಅಂಕದ ಪ್ರಶ್ನೆ ಬರಿಬೋದು. ಅವ್ರ ಟೈಮ್ ನೋಡ್ಕೊಂಡೇ ಬರಿಬೋದು. ಒಂದು ಪ್ರಶ್ನೆ 10ರಿಂದ 15 ನಿಮಿಷದಲ್ಲಿ 5 ಅಂಕದ ಪ್ರಶ್ನೆ ಬರಿಬೋದು. 10 ಅಂಕದ ಪ್ರಶ್ನೆ ಬರೆಯೋದಾದ್ರೆ 20 ನಿಮಿಷ ತಗೊಂಡ್ರು ಸಾಕು. ಸೊ ನಾವು 20 ನಿಮಿಷ ಅಂದ್ರೂ 40 ನಿಮಿಷಕ್ಕೆ 20 ಮಾರ್ಕ್ಸಿಗೆ ಬರಿಬೋದು. ಇದು ಅರ್ಧ ಗಂಟೆ ಸಾಕು. 1/4 ಗಂಟೆ 1.5 ಗಂಟೆ 5-10 ಬರೆದ್ರೂ ಇನ್ನು 1.5 ಗಂಟೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಬರೆಯೋದಕ್ಕೆ ಸಾಕಷ್ಟು ಸಮಯ ಇದೆ. ಕೆಲವು ವಿದ್ಯಾರ್ಥಿಗಳು ಅವರಿಗೆ ಇನ್ನೂ ಸಾಕಾಗ್ತಾ ಇಲ್ಲ ನಾವು ಅಂದರೆ, ಕೆಲವರು ನಿಧಾನಗತಿ ಬರೆಯೋರಿದ್ದರೆ ಅವರಿಗೆ ಸಮಯ ಹೊಂದಾಣಿಕೆ ಆಗೋದಿಲ್ಲ. ಅವರು ಒಂದು ಸ್ವಲ್ಪ ಸ್ಪೀಡಪ್ ಮಾಡ್ಕೊಳ್ಳೋದಕ್ಕೆ ಮತ್ತು ಬರೆಯೋ ರೀತಿ ಇದೆಯಲ್ಲ ಅದು ಇಂಪಾರ್ಟೆಂಟ್. ಪಾಯಿಂಟ್ಸ್ ವೈಸ್ ಬರೀತಕ್ಕಂಥ, ಅದಕ್ಕೆ ಮಾಹಿತಿ ಕೊಡ್ತಕ್ಕಂಥ ಇದನ್ನು ಅದು ಶಾಲೆಯಲ್ಲಿ ಅವರು ಸ್ಕೂಲಲ್ಲಿ ಕಾಲೇಜಲ್ಲಿ ಅಭ್ಯಾಸ ಮಾಡ್ಕೋಬೇಕು. ಮತ್ತು ಅವ್ರ ಕನ್ಸರ್ನ್ ಸರ್ಗಳನ್ನ ಟೀಚರ್ಸ್ನ ಅವರು ಲೆಕ್ಚರರ್ನ ಭೇಟಿ ಮಾಡಿ ಸಮಯದ ಬಗ್ಗೆ ಅವರು ಒಂದು ಸ್ವಲ್ಪ, ಮತ್ತು ಉತ್ತರವನ್ನು ಲಾಂಗ್ ಆನ್ಸರ್ ಬರಿಬೇಕಾದ್ರೆ ಎಷ್ಟು ಬರಿಬೇಕು, ಹೇಗೆ ಬರಿಬೇಕು ಅನ್ನೋದನ್ನು ಅವರು ಅವ್ರ ಶಾಲೆ ಕಾಲೇಜ್ನಲ್ಲೇ ತಿಳ್ಕೊಬೇಕು. ಅವರು ಸರ್ ಹತ್ರ ಚರ್ಚೆ ಮಾಡ್ಬೇಕು. ಅವರು ಚರ್ಚೆ ಮಾಡಬೇಕು, ಮತ್ತೆ ಅಭ್ಯಾಸ ಮಾಡ್ಕೋಬೇಕು. ಮತ್ತೆ ಅವ್ರು ಎಲ್ಲಿ ಆ ಲಾಂಗ್ ಆನ್ಸರ್ ಬರಿಬೇಕಾದ್ರೆ ಎಲ್ಲಿ ಎಡುತ್ತಾ ಇದಾರೆ ಅದನ್ನ ಸರಿಪಡಿಸ್ಕೋಬೇಕು. ಒಂದು ಕರೆ ಇದೆ ಸರ್. ನಮಸ್ತೆ. ನಮಸ್ಕಾರ. ಮಾತಾಡಿ, ಕೇಳಿಸ್ತಾ ಇದೆ. ಆಲೂರು ಕಾಲೇಜು. ಅದೇ ನನಗೂ ಅಷ್ಟೇ ಟೈಮ್ ಸಾಕಾಗಲ್ಲ. ಇಷ್ಟೇ ಬಹು ಉತ್ತರ ಜಾಸ್ತಿ ಇಲ್ಲ. ನಮ್ಮ ಪಠ್ಯ ಪುಸ್ತಕದಲ್ಲಿರುವ ಮಾಹಿತಿನೇ ಸಂಕ್ಷಿಪ್ತವಾಗಿದೆ. 5 ಅಂಕದ ಪ್ರಶ್ನೆಗಳಿದೆಯಲ್ಲ, ಅಲ್ಲಿರೋ ಮಾಹಿತಿನೇ ಸಂಕ್ಷಿಪ್ತವಾಗಿದೆ. ನೀವೊಂದ್ಸರಿ ಸ್ವಲ್ಪ ಸ್ಪೀಡಪ್ ಮಾಡ್ಕೋಬೇಕು. ಮತ್ತು ಬೇರೆ ಉತ್ತರದ ಸಮಯವನ್ನು ಈ ಕಡೆ ನೀವಾಗಾದರೆ ಸರಿ ಜೋಡಿಸ್ಕೋಬೇಕು. 1 ಅಂಕದ 2 ಅಂಕದ ಪ್ರಶ್ನೆಗಳನ್ನು ಒಂದು ಸ್ವಲ್ಪ ಸ್ಪೀಡಪ್ ಮಾಡಿ ಬರ್ಕೊಂಡು ಇಲ್ಲಿ ಸಮಯವನ್ನು ಉಳಿಸ್ಕೊಂಡು 5 ಮತ್ತು 10 ಅಂಕದ ಪ್ರಶ್ನೆಗಳನ್ನು ಬರೆಯೋದ್ರ ಕಡೆಗೆ ನಿಮ್ಮ ಸಮಯವನ್ನು ನೀವು ವಿನಿಯೋಗಿಸ್ಕೋಬೇಕು. ನನಗೆ ಇರುವಂಥ ಪ್ರಕಾರ ಸಾಮಾನ್ಯವಾಗಿ ಈ ಸಾಲಿನ ನಕಾಶೆ ಮತ್ತು ಏನು ಬ್ಲೂ ಪ್ರಿಂಟ್ ಪ್ರಕಾರ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಖಂಡಿತ ಸಮಯ ಸಾಕಾಗ್ಬೋದು ಅನಿಸುತ್ತೆ. ಸಾಕಾಗದೇ ಇರೋವಂಥ ವಿದ್ಯಾರ್ಥಿಗಳು ಆ ಸಮಯದ ಒಳಗಡೆನೆ ನೀವು ಒಂದು ನಿಗದಿ ಮಾಡಿದ ಅವಧಿನಲ್ಲೇ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀತಕ್ಕಂಥದ್ದನ್ನು ಸಹ ನೀವು ಅಭ್ಯಾಸವನ್ನು ಮಾಡ್ಕೋಬೇಕಾಗತ್ತೆ. ಆ ಕಡೆ ಒಂದು ಸ್ವಲ್ಪ ಗಮನ ಹರಿಸಿ. ಅರ್ಥ ಆಯ್ತಲ್ವಾ? ಮತ್ತೇನು ಪ್ರಶ್ನೆ ಇಲ್ವಾ?
ಸರ್ ಮತ್ತೊಂದು ಕರೆ ಇದೆ ನೋಡೋಣ. ಧನ್ಯವಾದಮ್ಮ. ನಮಸ್ತೆ. ಹಲೋ, ನಮಸ್ಕಾರ. ಪ್ರಶ್ನೆ ಕೇಳಿ, ತಮ್ಮ ಹೆಸರು ಹೇಳಿ. ನಮಸ್ತೆ ಸರ್. ಪ್ರಶ್ನೆ ಕೇಳಿ. ಅದು ಮಾಡಲ್ ಕ್ವಶನ್ ತರ ಪ್ರಿಪರೇಟರಿ ಇದಾವಲ್ಲ, ಅವೇ ಕ್ವಶನ್ಸ್ ಹೆಚ್ಚಾಗಿ ಬರ್ತಾವ ಇಲ್ಲ ಬೇರೆ ಬೇರೆ ಬರ್ತಾವ? ಇಲ್ಲ, ಏನು ಇಲಾಖೆಯವರು 3 ಮಾದರಿ ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಪತ್ರಿಕೆಗಳನ್ನ. ಅದರಲ್ಲೇ ಹೆಚ್ಚು ಪ್ರಶ್ನೆಗಳು ಈ ಆನ್ಯುವಲ್ ಎಕ್ಸಾಮ್ಗೆ ಬರ್ತವೆ. ನೀವು ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಓದ್ಕೊಳ್ಳೋದು ಒಳ್ಳೆಯದು. ಮತ್ತು ಅದ್ರ ಜೊತೆಗೆ ಪ್ರಶ್ನಾ ಕೋಟಿಯನ್ನು ಬಿಟ್ಟಿದ್ದಾರೆ. ಆ ಪ್ರಶ್ನಾ ಕೋಟಿಯಲ್ಲಿರುವ ಪ್ರಶ್ನೆಗಳಿಗೂ ನೀವು ಆದ್ಯತೆಯನ್ನು ಕೊಟ್ಟು ಓದ್ಕೋಬೇಕಾಗ್ತದೆ. ಎಷ್ಟು ಪರ್ಸೆಂಟ್ ಬರ್ಬೋದು ಸರ್ ಮಾಡಲ್ ಕ್ವಶನ್ ಪ್ರಿಪರೇಟರಿ ಇರೋವು? ಬಹುತೇಕ ಅವೇ ಬರ್ತವೆ. ಏನು ಮಾಡೆಲ್ 3 ಪೇಪರ್ ಬಿಟ್ಟಿದ್ದಾರೆ, ಬಹುತೇಕ ಪ್ರಶ್ನೆಗಳು ಅವೇ ಬಂದಿದೆ. ಈಗ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ 2 ಪ್ರಶ್ನೆ ಪತ್ರಿಕೆಗಳು ಸಹ ಹಿಂದೆ ಇಲಾಖೆ ಬಿಟ್ಟಿದ್ದ 3 ಮಾಡೆಲ್ ಪೇಪರ್ನ ಪ್ರಶ್ನೆಗಳೇ ಹೆಚ್ಚಿದ್ದಾವೆ. ಸರ್ ಅದು ಕಾಲಾನುಕ್ರಮ ಯಾವ ತರ ಬರೆಯೋದು ಸ್ವಲ್ಪ ಐಡಿಯಾ ಹೇಳಿ. ಕಾಲಾನುಕ್ರಮಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯ 4ರಲ್ಲಿ 1 ಕೇಳ್ತಾರೆ. ಅಧ್ಯಾಯ 4 ಇದೆಯಲ್ಲ ಕಾಲಾನುಕ್ರಮದ್ದು, ಅಲ್ಲಿ ಒಂದು ಇಸ್ವಿಯನ್ನು, ಒಂದು ಘಟನೆ ಕೇಳ್ತಾರೆ. ಅದಕ್ಕೆ ನೀವು ಇಸ್ವಿಯನ್ನು ಗುರ್ತ ಆ ಇಸ್ವಿಗಳ ಆಧಾರದ ಮೇಲೆ ಅದನ್ನು ಬರೀಬೇಕು ನೀವು. ಮಧ್ಯಕಾಲೀನ ಯುಗಕ್ಕೆ ಸಂಬಂಧಪಟ್ಟಂತೆ ಒಂದು ಕಾಲಾನುಕ್ರಮದ ಪ್ರಶ್ನೆ ಇರುತ್ತೆ. ಆಧುನಿಕ ಯುಗದಲ್ಲಿ ಕಾಲಾನುಕ್ರಮಕ್ಕೆ 2 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸರ್ ಇದು ಕಾಲಾನುಕ್ರಮ ಕೇಳ್ತಾರಲ್ಲ, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಇಸ್ವಿ ಸಮೇತ ಬರೀಬೇಕಾ ಇಲ್ಲ ಅವ್ರು ಏನ್ ಕೇಳ್ತಾರೆ ಅದನ್ನ ಮಾತ್ರ ಬರೀಬೇಕಾ? ನೀವು ಆ ಕಾಲಾನುಕ್ರಮದ ಘಟನೆಗಳಿಗೆ ಭಾಳ ಇಂಪಾರ್ಟೆಂಟ್. ಘಟನೆಯ ನಡೆದ ವರ್ಷವನ್ನು ತಿಳ್ಕೊಂಡಿರಬೇಕು. ಈಗ ಮೊದಲ ಪಾಣಿಪಟ್ ಕದನ ಅಂದರೆ 1526 ಇಸ್ವಿ ನಿಮಗೆ ಗೊತ್ತಿರಬೇಕು. ಆ ಇಸ್ವಿಗಳ ಆಧಾರದ ಮೇಲೇ ಕಾಲಾನುಕ್ರಮದಲ್ಲಿ ಬರೀಬೇಕು. ಈಗ ಇಲ್ಲಿ ನಮಗೊಂದು ಮಾಡೆಲ್ ಪೇಪರ್ ಕೊಟ್ಟಿದ್ದಾರೆ, ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ. ಒಂದಕ್ಕೆ 1 ಮಾರ್ಕ್ಸ್ 4 ಕೇಳ್ತಾರೆ, 4 ಅಂಕಗಳು. ಮೊದಲ ಪಾಣಿಪಟ್ ಕದನ, ಭಾರತಕ್ಕೆ ಆರ್ಯರ ಆಗಮನ, ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದು, ಇನ್ನೊಂದು ಬ್ರಹ್ಮ ಸಮಾಜ ಸ್ಥಾಪನೆ ಅಂತ 4 ಕೇಳಿದ್ದಾರೆ. ಇದು ಡಿಸಾರ್ಡ್ರಲ್ಲಿ ಇರುತ್ತೆ, ನೀವು ಆರ್ಡರ್ ವೈಸ್ ಬರೀಬೇಕು. ಆರ್ಡರ್ ವೈಸ್ನೇ ಅದ್ರ ಪಕ್ಕದಲ್ಲಿ ಆರ್ಡರ್ ವೈಸ್ ಬರೀತೀವಲ್ಲ, ಅದ್ರ ಪಕ್ಕ ಇಸ್ವಿ ಬರೆಯೋದು ಬೇಡ. ಇಸ್ವಿ ಏನು ಬರೆಯುವುದಿಲ್ಲ, ಬಟ್ ಇಸ್ವಿ ನಿಮ್ಮ ನಾಲೆಡ್ಜ್ ಅಲ್ಲಿ ಇರಬೇಕು, ಮನಸ್ಸಲ್ಲಿ ಇರಬೇಕು. ಇಸ್ವಿ ನಿಮಗೆ ಗೊತ್ತಿರಬೇಕು. ಆ ಘಟನೆ ನಡೆದ ಇಸ್ವಿ ನಿಮಗೆ ಗೊತ್ತಿದ್ದು, ಅದರಲ್ಲಿ ಮೊದಲು ಯಾವ ಘಟನೆ ನಡೆದಿದೆ ಅನ್ನೋದನ್ನ ಮೊದಲು ಬರಿಬೇಕು. ಆ ನಂತರದಲ್ಲಿ ಯಾವ ಘಟನೆ ನಡೆದಿದೆ ಅಂತ 2ನೇದು ಬರೀಬೇಕು. ಆ ನಂತರದಲ್ಲಿ ಯಾವ ಘಟನೆ ನಡೆದಿದೆ, ಆ ನಂತರದಲ್ಲಿ ಯಾವ್ದು ನಡೆದಿದೆ ಅಂತ. ಈಗ ಉದಾಹರಣೆಗೆ ನಿಮಗೆ ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ನೀವು SSLCಯನ್ನು ಓದಿದ್ದು, ನಿಮ್ಮ ಜನನ, ನೀವು ಪ್ರಾಥಮಿಕ ಶಾಲೆಗೆ ಸೇರಿದ್ದು, ಹಾಗೆ ನೀವು ಈಗ ದ್ವಿತೀಯ PUCಯಲ್ಲಿ ಓದ್ತಿರೋದು. ಈ ಥರ ಕೇಳಿದ್ರೆ ನೀವು ಮೊದಲು ಯಾವುದನ್ನ ಬರಿತೀರಿ? ಜನನ. ಆ ಥರ ಇಸ್ವಿಗಳನ್ನು ಆಧಾರದ ಮೇಲೆ, ಘಟನೆಗಳ ಆಧಾರದ ಮೇಲೆ ಕೇಳಿರ್ತಾರೆ. ನೀವು ಅದು ಗೊತ್ತಿರಬೇಕು. ಆ ಘಟನೆ ಮೊದಲು ಜರುಗಿದ್ದು ಯಾವಾಗ, ನೀವು ಹುಟ್ಟಿದ್ದು, ನೀವು ಪ್ರಾಥಮಿಕ ಶಾಲೆಗೆ ಸೇರಿದ್ದು, ಅನಂತರ SSLC, ಅನಂತರ PUC, ಹೆಂಗೆ ಅದನ್ನು ಆ ರೀತಿ ನೀವು ಇಲ್ಲಿ ಇಸ್ವಿಗಳನ್ನು ಗುರ್ತು ಹಚ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಘಟನೆಗೆ ಸಂಬಂಧಪಟ್ಟಿದ್ದನ್ನು ಕ್ರೋನಾಲಜಿಕಲ್ ಆರ್ಡ್ರಾಗಿ ಬರೀಬೇಕು. ಅರ್ಥ ಆಯ್ತಲ್ವಾ? ಅರ್ಥ ಆಯ್ತು. ಮತ್ತೇನಾದ್ರು ಪ್ರಶ್ನೆಗಳಿದೆಯಾ? ಇಲ್ಲ ಅಲ್ವಾ? ನಮಸ್ಕಾರ ಸರ್. ಈಗ 5 ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ 10 ಅಂಕದ ಪ್ರಶ್ನೆಗಳು ಯಾವ್ಯಾವ್ದು ಬರಬಹುದು ನಿಮ್ಮ ಅಂದಾಜಿನಲ್ಲಿ? ನಮ್ಮಲ್ಲಿ ಮೇಡಮ್ ಈಗ ನೀಲನಕಾಶೆಯಲ್ಲಿ ಟೆಕ್ಸ್ಟ್ ಬುಕ್ ಹಿಂಭಾಗದಲ್ಲಿ ಪ್ರಶ್ನೆಗಳು ಇದ್ದೇ ಇರುತ್ತೆ ಮೇಡಮ್. ಆದ್ರೆ ಈ ಸರಿ ಏನ್ ಮಾಡಿದಾರೆ ಅಂದ್ರೆ ಒಂದು ಕರೆ ಇದೆ ಸರ್, ನೋಡ್ಬಿಟ್ಟು ಮಾತಾಡೋಣ. ನಮಸ್ತೆ. ನಮಸ್ಕಾರ. ನಮಸ್ಕಾರ. ಹಲೋ, ನಂಗೆ ಕೇಳಿಸ್ತಾ ಇದೆ. ನಮಸ್ಕಾರ. ಅದೇ ಮೇಡಮ್ 5 ಮಾರ್ಕ್ಸ್ ಕ್ವಶನ್ ಯಾವ ಬರ್ಕೊಂತಿಸ್ತಿಲ್ಲ, ಇಂಪಾರ್ಟೆಂಟ್ ಚೆಕ್ ಅಂತ ಹೇಳಿ ಈಗಲೇ ಬರ್ದ್ಬಿಡ್ತೀನಿ ಅನ್ನೋ ತರ ಇದೆ ಇವ್ರ ಪ್ರಶ್ನೆ. ಮೇಡಮ್ ಅವರು ಅದನ್ನೇ ಕೇಳ್ತಾ ಇದ್ರು. ಈಗ 5 ಅಂಕದ ಪ್ರಶ್ನೆಗಳ ಬಗ್ಗೆನೇ ನಾವು ಮಾತಾಡಕ್ ಹೊರಟಿದ್ದು. ಈಗ ಹೇಳ್ತಾ ಇದೀವಿ, ನಮ್ಮ ಇಲ್ಲಿ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನಮ್ಮ ಈ ಬ್ಲೂ ಪ್ರಿಂಟಲ್ಲಿ ಈ ಸರಿ 5 ಪ್ರಶ್ನೆಗಳನ್ನು ನಿಗದಿ ಮಾಡಿದ್ದಾರೆ. ಅದೇ ಪ್ರಶ್ನೆಗಳನ್ನೇ ಕೇಳಬೇಕು ಅಂತ. ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನು ಕುರಿತು ಚರ್ಚಿಸಿ, 2ನೇದು ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ, 3ನೇದು ಚೋಳರ ಗ್ರಾಮಾಡಳಿತವನ್ನು ವಿವರಿಸಿ, 4ನೇದು ಹರ್ಷವರ್ಧನನ ಸಾಧನೆಗಳನ್ನು ವಿವರಿಸಿ, 5ನೇದು ಹೊಯ್ಸಳ ಕಲಾಶೈಲಿಯ ಲಕ್ಷಣಗಳನ್ನು, ಪ್ರಮುಖ ಲಕ್ಷಣಗಳನ್ನು ತಿಳಿಸಿ ಅಂತ ಇದೆ. ಈ 5 ಪ್ರಾಚೀನ ಕಾಲಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಈ 5ರಲ್ಲಿ ಒಂದನ್ನ ಕೊಡ್ತಾರೆ. ನೀವು 5 ಅಭ್ಯಾಸ ಮಾಡಿದ್ರೆ
ಇದರಲ್ಲಿ ಒಂದು ಗ್ಯಾರಂಟಿ ಪರೀಕ್ಷೆಗೆ ಬರುತ್ತದೆ. ಹ್ಞೂ ಸರ್. ಹಾಗೇನೆ ಮಧ್ಯಕಾಲೀನ ಭಾರತದಲ್ಲೂ 5 ಪ್ರಶ್ನೆ ನಿಗದಿ ಮಾಡಿದ್ದಾರೆ. ಆ 5ರಲ್ಲಿ ಒಂದನ್ನ ಕೇಳ್ತಾರೆ. ಯಾವುದಪ್ಪ ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣದ ದಂಡಯಾತ್ರೆಯನ್ನ ಬಗ್ಗೆ ಒಂದು ವಿವರಣೆ ಕೊಡಿ ಅಂತ. ಸರ್. ಎರಡನೇದು ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನ ವಿವರಿಸಿ. ಅಕ್ಬರನ ಧಾರ್ಮಿಕ ಮತ್ತು ರಜಪೂತ ನೀತಿಯನ್ನ ವಿವರಿಸಿ. ಸರ್. ಶಿವಾಜಿಯ ದಿಗ್ವಿಜಯಗಳನ್ನ ವಿವರಿಸಿ. ತಾಳಿಕೋಟೆ ಕದನದ ಕಾರಣ ಮತ್ತು ಪರಿಣಾಮಗಳಾವುವು ಅಂತ. ಈ 5ರಲ್ಲಿ ಮಧ್ಯಕಾಲೀನ ಭಾರತದ ಇತಿಹಾಸ ಸಂಬಂಧಪಟ್ಟಂತೆ ಒಂದು ಪರೀಕ್ಷೆ ಆನ್ಲೈನ್ ಎಕ್ಸಾಮ್ ಅಲ್ಲಿ ಖಂಡಿತವಾಗ್ಲೂ ಕೇಳಬೇಕು ಅಂತ ನೀಲಿ ನಕಾಶೆಯಲ್ಲಿ ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಸರ್. ಕೇಳ್ತಾರೆ. ಆಮೇಲೆ ಆಧುನಿಕ ಯುಗದಲ್ಲಿ ಇನ್ನೊಂದು ತಿಳ್ಕೊಳ್ಳಿ, ಆಧುನಿಕ ಯುಗಕ್ಕೆ ಸಂಬಂಧಪಟ್ಟಂತೆ 5 ಅಂಕದ ಪ್ರಶ್ನೆಗಳನ್ನ ಇಲ್ಲಿ 7 ಪ್ರಶ್ನೆಗಳನ್ನ ನಿಗದಿ ಮಾಡಿದ್ದಾರೆ. ಆ 7 ಪ್ರಶ್ನೆಗಳಲ್ಲಿ 2 ಪ್ರಶ್ನೆಗಳನ್ನ ಆನ್ಲೈನ್ ಎಕ್ಸಾಮ್ ಅಲ್ಲಿ ಖಂಡಿತವಾಗ್ಲೂ ಕೊಡ್ತಾರೆ. ಮತ್ತೆ ಸರ್ ಇದೇ ತರ ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳು, ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನ ಚರ್ಚಿಸಿ, ಸೋರಿಕೆ ಸಿದ್ಧಾಂತವನ್ನ ವಿವರಿಸಿ, ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನ ಕುರಿತು ಬರೆಯಿರಿ, ಭಾರತದ ಸ್ವತಂತ್ರ ಚಳುವಳಿಗೆ ಕಾರಣವಾದ ಪ್ರಮುಖ ಅಂಶಗಳನ್ನ ತಿಳಿಸಿ, ಹಾಗೇನೆ ಕರ್ನಾಟಕ ಏಕೀಕರಣ ಚಳುವಳಿಗೆ ಕಾರಣವಾದ ಪ್ರಮುಖ ಅಂಶಗಳನ್ನ ತಿಳಿಸಿ ಅಂತ ಕೇಳಿದ್ದಾರೆ. 10 ಮಾರ್ಕ್ಸ್ ಕ್ವಶನ್ ಇಂಪಾರ್ಟೆಂಟ್. ಅದನ್ನ ಮುಂದೆ ನಾವು ಮಾತಾಡ್ತೀವಿ. ಇಲ್ಲಿ 5 ಅಂಕದ ನಾನು ಒಂಚೂರು ಸ್ಪಷ್ಟಪಡಿಸ್ತೀನಿ, ಒಂದು ಗಮನಿಸಿ ನೀವು. ಈಗ ಏನು ಮೊದಲು ನಾನು ಪ್ರಾಚೀನ ಭಾರತದ ಇತಿಹಾಸಕ್ಕೆ 5 ಪ್ರಶ್ನೆಗಳಲ್ಲಿ ಒಂದನ್ನು ಕೇಳ್ತಾರೆ, 5 ಅಭ್ಯಾಸ ಮಾಡಿದ್ರೆ ಒಂದು ನಾನು ಹೇಳಿದ 5ರಲ್ಲಿ ಒಂದು ಖಂಡಿತವಾಗ್ಲೂ ಬರುತ್ತೆ. ಮಧ್ಯಕಾಲೀನದಲ್ಲೂ 5ರಲ್ಲಿ ಒಂದು ಪ್ರಶ್ನೆ ಬರುತ್ತೆ. ಆಧುನಿಕ ಭಾರತದ ಇತಿಹಾಸದಲ್ಲಿ 7 ಪ್ರಶ್ನೆಗಳಿದ್ದಾವೆ, 7ರಲ್ಲಿ 2 ಖಂಡಿತವಾಗ್ಲೂ. ಈಗ ನೋಡಿ ನೀವು ಹಿಂದೆ ಮಾಡೆಲ್ ಪೇಪರು ಮತ್ತೆ ಪೂರ್ವ ಸಿದ್ಧತಾ ಪರೀಕ್ಷೆಗಳಲ್ಲಿ ಈ 5 ಅಂಕದಲ್ಲಿ ಆಧುನಿಕ ಯುಗದಲ್ಲಿ 2 ಪ್ರಶ್ನೆಗಳನ್ನ ಕೇಳಿದ್ದಾರೆ. 7ರಲ್ಲಿ 2 ಖಂಡಿತ ಬಂದೇ ಬರುತ್ತೆ. ನೀವು ಅದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಬಹಳ ಸುಲಭವಾಗುತ್ತೆ ಈ ಸರಿ ಪರೀಕ್ಷೆಯನ್ನ ಬರೀಲಿಕ್ಕೆ. ಈಗ ಹೇಳೋದನ್ನ ಕೇಳಿ ನೀವು ಬರ್ಕೋತಾ ಇದ್ದೀರಾ? ನೋಟ್ ಮಾಡ್ಕೋತಾ ಇದ್ದೀರಾ? ಇದ್ರ ಬಗ್ಗೆನೂ ಮಾಹಿತಿ ಕೊಡ್ತಾರೆ ಸರ್. ಸರ್ ನೀವು ಆಗ್ಲೇ ಮಾತಾಡ್ತಾ ಹೇಳ್ತಾ ಇದ್ರಿ. ಆಯ್ತು, ಮತ್ತೇನಾದ್ರು ಪ್ರಶ್ನೆ ಇದೆಯಾ ನಿಮ್ಗೆ? 10 ಮಾರ್ಕ್ಸ್ ಈಗ ಮಾತಾಡ್ತೀನಿ, ರೇಡಿಯೋದಲ್ಲಿ ಕೇಳಿ. ಧನ್ಯವಾದಗಳು ಸರ್. ನೀವು ಆಗ್ಲೇ ಮಾತಾಡ್ತಾ ಸ್ಟೂಡೆಂಟ್ ಕಾರ್ನರ್ ಬಗ್ಗೆ ಹೇಳ್ತಾ ಇದ್ರಿ. ಅದು ಮಾಹಿತಿ ಎಲ್ಲಿ ಸಿಗುತ್ತೆ? ಅಲ್ಲೆಲ್ಲ ಈ ಎಲ್ಲ ಮಾಹಿತಿಗಳು ಮತ್ತೆ ಪ್ರಶ್ನೆಗಳು ಎಲ್ಲ ಮಾಹಿತಿಗಳು ನಮ್ಮ ಇಲಾಖಾ ವೆಬ್ಸೈಟ್ ಇದೆ, KSEEB. KSEAB.Karnataka .karnataka.gov.in. ಇಲ್ಲಿ ಹೋದ್ರೆ PUC ಸ್ಟೂಡೆಂಟ್ ಕಾರ್ನರ್ ಅಂತಿದೆ, ಅಲ್ಲಿ ಸಾಕಷ್ಟು ಮಾಹಿತಿ ಇದೆ. ಮಾಡೆಲ್ ಪತ್ರಿಕೆಗಳು ಮತ್ತೆ ಬ್ಲೂ ಪ್ರಿಂಟ್ಗಳು ಎಲ್ಲ ಇಲಾಖೆ ವೆಬ್ಸೈಟ್ ಅಲ್ಲಿ ಬಿಟ್ಟಿದ್ದಾರೆ. ಸ್ಟೂಡೆಂಟ್ ಕಾರ್ನರ್ಗೆ ಭೇಟಿ ಕೊಟ್ರೆ ಅಲ್ಲಿ ಸಿಗುತ್ತೆ. ತುಂಬಾ ಹಳೆಯದು ಇರುತ್ತೆ, ಈ ವರ್ಷದ್ದು ಇಲ್ಲ ಅಪ್ಡೇಟ್ ಮಾಡಿದ್ದಾರೆ, ಅಪ್ಡೇಟ್ ಮಾಡಿ ಈ ವರ್ಷದ ಬಿಟ್ಟಿದ್ದಾರೆ. ಹೆಚ್ಚಿನ ಮಾಹಿತಿ ಬೇಕಾದ್ರೆ ಮಕ್ಕಳು ಅಲ್ಲಿ ಕೂಡ ಸಂಪರ್ಕಿಸಿ ನೋಡ್ಬೋದು. ಮತ್ತೊಂದು ಕರೆ ಇದೆ ಸರ್. ನಮಸ್ಕಾರ. ನಮಸ್ತೆ. ತಮ್ಮ ಪ್ರಶ್ನೆ ಕೇಳಿ, ಹೆಸರು ಹೇಳಿ. ಸಾಗರ್ ಅಂತ. ಇಂಪಾರ್ಟೆಂಟ್ ಕ್ವಶನ್ 5 ಮಾರ್ಕ್ಸ್ ಇಂದ ಅಥವಾ 10 ಮಾರ್ಕ್ಸ್ ಇಂದ ಯಾವ್ದು ಬರ್ತವೆ ಹೇಳ್ತೀರಾ? ಅದು ಈಗ 5 ಮಾರ್ಕ್ಸ್ ಸಂಬಂಧಪಟ್ಟಂತೆ ನಾನು ಮಾತಾಡ್ತಿದ್ದೆ. ಆಧುನಿಕ ಭಾರತದ ಇತಿಹಾಸದಲ್ಲಿ 7 ಪ್ರಶ್ನೆಗಳಿದೆ. ಅದರಲ್ಲಿ 2 ಪ್ರಶ್ನೆಗಳನ್ನ ಖಂಡಿತವಾಗೂ ಪರೀಕ್ಷೆನಲ್ಲಿ ಕೇಳ್ತಾ ಇದ್ದಾರೆ. ಕ್ವಶನ್ ಹೇಳ್ಬಿಡಿ ಅಂತಾರೆ ಸರ್. ಕ್ವಶನ್ ಹೇಳ್ಬಿಡಿ ಅಂತ ಅಂದ್ರೆ ಬೇರೆ ಯಾರು ಓದೋದಿಲ್ಲ, ಆಮೇಲೆ ಆತರ ಬೇರೆದ್ ಓದೋದ್ ಬೇಡ, ನಾವು ಇಷ್ಟನ್ನ ಮಾತ್ರ ಓದ್ಕೊಳ್ಳೋದು ಅಂತನ ಆತರ ಮಾಡಿ ಇಂಪಾರ್ಟೆಂಟ್ ಹೇಳಿದ್ವಿ. ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಈಗ ಹೇಳಿದೀವಿ, ಮತ್ತೊಮ್ಮೆ ಹೇಳ್ತಾ ಇದೀವಿ. ಮಹಾವೀರನ ಜೀವನ ಮತ್ತು ಬೋಧನೆಗಳನ್ನ ಕುರಿತು ಚರ್ಚಿಸಿ, ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ, ಚೋಳರ ಗ್ರಾಮಾಡಳಿತವನ್ನ ವಿವರಿಸಿ, ಹರ್ಷವರ್ಧನನ ಸಾಧನೆಗಳನ್ನು ವಿವರಿಸಿ, ಹೊಯ್ಸಳ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ತಿಳಿಸಿ, ಹಾಗೆ ಮಧ್ಯಕಾಲೀನ ಭಾರತಕ್ಕೆ ಸಂಬಂಧಪಟ್ಟಂತೆ ಅಲ್ಲಾವುದ್ದೀನ್ ಖಿಲ್ಜಿಯ ದಕ್ಷಿಣದ ದಂಡಯಾತ್ರೆಗಳನ್ನು ಬರೆಯಿರಿ, ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ತಿಳಿಸಿ,
ಅಕ್ಬರನ ಧಾರ್ಮಿಕ ಮತ್ತು ರಜಪೂತ ನೀತಿಯನ್ನು ವಿವರಿಸಿ, ಶಿವಾಜಿಯ ದಿಗ್ವಿಜಯಗಳನ್ನು ವಿವರಿಸಿ, ತಾಳಿಕೋಟೆ ಕದನದ ಕಾರಣ ಮತ್ತು ಪರಿಣಾಮಗಳಾವುವು ಅಂತ ಮಧ್ಯಕಾಲೀನಕ್ಕೆ. ಆಧುನಿಕ ಯುಗಕ್ಕೆ ಸಂಬಂಧಪಟ್ಟಂತೆ ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳಾವುವು, ಬ್ರಿಟಿಷರೊಂದಿಗೆ ಟಿಪ್ಪುವಿನ ಹೋರಾಟವನ್ನು ಕುರಿತು ಚರ್ಚಿಸಿ, ಸೋರಿಕೆ ಸಿದ್ಧಾಂತವನ್ನು ವಿವರಿಸಿ, ಬ್ರಿಟಿಷ್ ಆಡಳಿತವು ಭಾರತೀಯ ಶಿಕ್ಷಣದ ಮೇಲೆ ಬೀರಿದ ಪ್ರಭಾವವನ್ನು ಕುರಿತು ಬರೆಯಿರಿ. ಹಾಗೆ ಭಾರತದ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣವಾದ ಪ್ರಮುಖ ಸ್ವತಂತ್ರ ಚಳುವಳಿಗೆ ಕಾರಣವಾದ ಪ್ರಮುಖ ಅಂಶಗಳನ್ನು ತಿಳಿಸಿ. ಬರ್ಕೊಂಡ್ರಾ? ಹಾಗೇನೆ ಕರ್ನಾಟಕ ಏಕೀಕರಣಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ತಿಳಿಸಿ ಅಂತ. ಅದಕ್ಕೆ ಸಂಬಂಧಪಟ್ಟ ಐದು ಅಂಕದ ಪ್ರಶ್ನೆಗಳಿಗೆ ನಾನು ಹೇಳ್ತಾ ಇದ್ದಿದ್ದು. 10 ಮಾರ್ಕ್ಸ್ ಈಗ ಮಾತಾಡ್ತೀವಿ. ಮತ್ತೆ ಇನ್ನೊಂದು 5 ಅಂಕದ್ದು ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಚರ್ಚಿಸಿ. 7 ಆಧುನಿಕ ಯುಗದಲ್ಲಿ 7, ಅದರಲ್ಲಿ 2 ಕೇಳ್ತಾರೆ. ಮಧ್ಯಕಾಲೀನದಲ್ಲಿ 5 ಪ್ರಶ್ನೆಗಳಲ್ಲಿ 1 ಕೇಳ್ತಾರೆ. ಪ್ರಾಚೀನ ಕಾಲದಲ್ಲಿ 5 ಪ್ರಶ್ನೆಗಳಲ್ಲಿ 1 ಕೇಳ್ತಾರೆ. ಎಷ್ಟು ಈ ಸರಿ ಇಲಾಖೆಯವರು ಏನ್ ನೀಲನಕಾಶೆ ಈಗ ಹೇಳಿದ 5 ಅಂಕದ ಪ್ರಶ್ನೆಗಳನ್ನ ನಾವು ಹೇಳಿದೀವಿ, 5, 10 + 7 ಅಷ್ಟು ಕ್ವಶನ್ ಅಲ್ಲೇನೆ ನಿಮಗೆ 4 ಪ್ರಶ್ನೆಗಳನ್ನ ಕೇಳಿರ್ತಾರೆ. ನಾನು ಹೇಳಿದ ಅಷ್ಟೋ ಪ್ರಶ್ನೆಗಳಿಗೆ ಅಭ್ಯಾಸ ಮಾಡಿದ್ರೆ ಸಾಕು, ಅದರಲ್ಲಿ 4 ಪ್ರಶ್ನೆ ಬಂದಿರುತ್ತೆ. 10 ಮಾರ್ಕ್ಸ್ ಇಂದು ಈಗ ಮಾತಾಡ್ತೀವಿ. 10 ಮಾರ್ಕ್ಸ್ ಈಗ ಹೇಳ್ತಾರೆ, ಕೇಳಿಸ್ಕೊತೀರಾ ರೇಡಿಯೋದಲ್ಲಿ? ಓಕೆ, ಧನ್ಯವಾದಗಳು ಮೇಡಮ್. 10 ಅಂಕದ್ದು ಪ್ರಶ್ನೆಗಳು 4 ಕೇಳಿ ವಿದ್ಯಾರ್ಥಿಗಳು 2 ಮಾತ್ರ ಉತ್ತರವನ್ನ ಬರೀಬೇಕು. ಒಂದೊಂದಕ್ಕೂ 10 ಅಂಕಗಳನ್ನ ಕೊಟ್ಟಿರ್ತಾರೆ. ಇಲ್ಲೂ ಹಾಗೇನೆ ಪ್ರಾಚೀನ ಭಾರತದ ಇತಿಹಾಸ, ಮಧ್ಯಕಾಲೀನ ಭಾರತದ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ ಅಂತ ಪ್ರಶ್ನೆಗಳನ್ನ ನಮ್ಮ ನೀಲನಕಾಶೆಯಲ್ಲಿ ನಿಗದಿ ಮಾಡಿದ್ದಾರೆ. ಇಲ್ಲಿ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 6 ಪ್ರಶ್ನೆಗಳನ್ನ ನಿಗದಿ ಮಾಡಿದ್ದಾರೆ. 2 ಪ್ರಶ್ನೆಗಳನ್ನ ಈಗ ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೇಳ್ಬೇಕು ಅಂತ ಅದು ಬ್ಲೂ ಪ್ರಿಂಟ್ ಅಲ್ಲಿ ಹೇಳಿದ್ದಾರೆ. ಅದರ ಪ್ರಕಾರ ಮೊದಲ 3 ಪಾಠಗಳಲ್ಲೂ 10 ಅಂಕದ ಪ್ರಶ್ನೆಗಳು ಬರೋದಿಲ್ಲ. 4ನೇ ಎಷ್ಟು ಪಾಠಗಳಿದೆ ಸರ್? 8 ಪಾಠಗಳು. 8ರಲ್ಲಿ 3 ತೆಗಿರಿ, ಇನ್ನು 5 5ರಲ್ಲಿ ಲಾಸ್ಟ್ ಪಾಠನು ಭೂಪಟ, ಇನ್ನು 4ನೇ 4 ಚಾಪ್ಟರ್ ನಲ್ಲೇ ಇಷ್ಟು ಕ್ವಶನ್ಸ್ ಅನ್ನ ತೆಗಿತಾ ಇದ್ದಾರೆ. ಮೊದಲನೇದು ಪ್ರಶ್ನೆ 10 ಅಂಕಕ್ಕೆ ಸಂಬಂಧಪಟ್ಟಂತೆ ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಜೀವನ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. ಬಹಳ ಸುಲಭವಾಗಿರಂತ ಸರ್. ಈ ಎಲ್ಲಾ ಪ್ರಶ್ನೆಗಳನ್ನ ನೀವು ಮಕ್ಕಳಿಗೆ ಹೇಳಿರ್ತೀರಾ? ಹೇಳಿದೀವಿ, ಅಭ್ಯಾಸ ಮಾಡಿಸಿದೀವಿ. ಮತ್ತೆ ವೆಬ್ಸೈಟ್ ಅಲ್ಲೂ ಇದೆ. 2 ಪರೀಕ್ಷೆಗಳಾಗಿದೆ. ಪೂರ್ವ ಸಿದ್ಧತಾ ಪರೀಕ್ಷೆನಲ್ಲೂ ಇವೇ ಪ್ರಶ್ನೆಗಳು ಬಂದಿದೆ. ಈಗ ನನ್ನ ಪ್ರಶ್ನೆ ಏನಂದ್ರೆ, ಇವತ್ತಿಂದ ಓದಬೇಕು ಅನ್ನೋರ್ಗೆ ನೀವು ಏನ್ ಟಿಪ್ಸ್ ಕೊಡ್ತೀರಾ? ಇವತ್ತಿಂದ ಓದಿ ಒಂದು ಆವರೇಜ್ ಮಾರ್ಕ್ ಬರೋರ್ಗೆ, ಔಟ್ ಆಫ್ ಔಟ್ ಬರೋರ್ಗೆ. ಇಲಾಖೆಯವರು ಏನು 3 ಪ್ರಶ್ನೆ ಪತ್ರಿಕೆ ಬಿಟ್ಟಿದ್ದಾರೆ, ಅದಕ್ಕೆ ಉತ್ತರ ಕಲ್ತ್ಕೊಂಡ್ಬಿಟ್ರೆ ಸಾಕು. ಅವ್ರು ಖಂಡಿತ ಯಾರು ಫೇಲ್ ಆಗಲ್ಲ, ಪಾಸ್ ಆಗ್ತಾರೆ. ಈಗೆಲ್ಲ ಅಂದ್ರೆ ಪಠ್ಯಕ್ರಮ ನೀವು ಮುಗಿಸಿರೋದ್ರಿಂದ ಈಗ ಏನಿದ್ರು ಅವ್ರಿಗೆ ಪ್ರಾಕ್ಟೀಸು ಮತ್ತೆ ಎಕ್ಸಾಮ್ ತಯಾರಿ ಅಷ್ಟೇ. ಎಕ್ಸಾಮ್ ಪರೀಕ್ಷೆ ಸಿದ್ಧತೆ, ಘಟಕ ಪರೀಕ್ಷೆ ಕೊಡೋದು, ಗ್ರೂಪ್ ಸ್ಟಡಿ ಮಾಡಿಸೋದು ಕೂತ್ಕೊಂಡು ಮಕ್ಕಳಿಗೆ, ಆಮೇಲೆ ಓರಲ್ ಆಗಿ ಒಪ್ಸುವಂತದ್ದು, ಆ ತರ ಕ್ರಮಗಳು. ಇನ್ನೊಂದು ಕರೆ ಇದೆ. ಹಲೋ, ನಮಸ್ಕಾರ. 10 ಮಾರ್ಕ್ಸ್ದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಈಗ ಹೇಳ್ತಾರೆ, ಬರ್ಕೋಬಿಡಿ. ಸರ್, ಪ್ರಾಚೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅದೇ ಮಾತಾಡ್ತಿದ್ದು 10 ಅಂಕದ ಯಾವ ಪ್ರಶ್ನೆಗಳು ಬರುತ್ತೆ ಅಂತ. ಓಕೆ. ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ಜೀವನವನ್ನ ಕುರಿತು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ ಅಂತ ಒಂದು ಕ್ವಶನ್ ಇದು. ಹಾಗೆ 2ನೇ ಪ್ರಶ್ನೆ 10 ಅಂಕದ್ದು ಬುದ್ಧನ ಜೀವನ ಮತ್ತು ಬೋಧನೆಗಳನ್ನ ಚಿತ್ರಿಸಿ ಅಂತ. ಇನ್ನೊಂದು 3ನೇ ಪ್ರಶ್ನೆ 10 ಅಂಕದ್ದು ಅಶೋಕನ ಜೀವನ ಹಾಗೂ ಸಾಧನೆಗಳನ್ನ ವಿವರಿಸಿ ಅಂತ.
4ನೇ ಪ್ರಶ್ನೆ 10 ಅಂಕದ್ದು. ಪ್ರಾಚೀನ ಯುಗದಲ್ಲೇನೆ ಗುಪ್ತರ ಕಾಲವನ್ನು ಭಾರತದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಏಕೆ ಕರೆಯುತ್ತಾರೆ? ಇನ್ನೊಂದು 10 ಅಂಕದ್ದು. ಪ್ರಾಚೀನ ಭಾರತದಲ್ಲಿ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ವಿವರಿಸಿ. 6ನೇ ಪ್ರಶ್ನೆ ಪ್ರಾಚೀನ ಭಾರತದಲ್ಲಿ ರಾಷ್ಟ್ರಕೂಟರ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ. ಈ 6 ಪ್ರಶ್ನೆಗಳಲ್ಲಿ ಕಲ್ತ್ಕೊಂಡ್ರೆ 2 ಪ್ರಶ್ನೆ ಮುಂಬರುವ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತದೆ. ಕೇಳಿಸ್ಕೊತಿದ್ದೀರಾ? ಈ ಪ್ರಾಚೀನ ಭಾರತದಲ್ಲಿ ಬ್ಲೂ ಪ್ರಿಂಟ್ ಪ್ರಕಾರ ನಮಗೆ 2 ಪ್ರಶ್ನೆಗಳನ್ನು ನಿಗದಿ ಮಾಡಿದ್ದಾರೆ. 6 ಪ್ರಶ್ನೆಗಳನ್ನು ನಮಗೆ ಪ್ರಶ್ನಾಕೋಟಿಯಲ್ಲಿ ಕೊಟ್ಟಿದ್ದಾರೆ. 6 ಪ್ರಶ್ನೆಗಳನ್ನು ಕಲ್ತ್ಕೊಂಡ್ರೆ 2 ಪ್ರಶ್ನೆಗಳು ಈ ಮುಂಬರುವ ವಾರ್ಷಿಕ ಪರೀಕ್ಷೆಯಲ್ಲಿ ಬರುತ್ತೆ. ಹೆಚ್ಚು ಒತ್ತು ಕೊಟ್ಟು ಓದಬೇಕು. ಹಾಗೆ ಮಧ್ಯಕಾಲೀನ ಭಾರತಕ್ಕೆ ಸಂಬಂಧಪಟ್ಟಂತೆ 10 ಅಂಕದ ಪ್ರಶ್ನೆಗಳನ್ನ 3 ನಿಗದಿ ಮಾಡಿದ್ದಾರೆ ನಮ್ಮ ನೀಲನಕಾಶೆಯಲ್ಲಿ. ಅದರಲ್ಲಿ ಮೊಹಮ್ಮದ್ ಬಿನ್ ತೊಗಲಕನ ಆಡಳಿತಾತ್ಮಕ ಪ್ರಯೋಗಗಳನ್ನ ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅಂತ 10 ಅಂಕದ್ದು ಮಧ್ಯಕಾಲೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ. ಅದರಲ್ಲಿ ಇನ್ನೊಂದು ಪ್ರಶ್ನೆ ಅಕ್ಬರನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ. ಮಧ್ಯಕಾಲೀನ ಭಾರತಕ್ಕೆ ಸಂಬಂಧಪಟ್ಟಂತೆ 10 ಅಂಕದ ಇನ್ನೊಂದು ಪ್ರಶ್ನೆ ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ ಹಾಗೂ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ. ಈ 3ರಲ್ಲಿ ಒಂದು ಪ್ರಶ್ನೆಯನ್ನು ಆನ್ಯುವಲ್ ಎಕ್ಸಾಮ್ಗೆ ಕೊಡ್ತಾರೆ. ಈ 3ರಲ್ಲಿ ಒಂದನ್ನು ಆನ್ಯುವಲ್ ಎಕ್ಸಾಮ್ಗೆ ಕೊಟ್ಟಿರ್ತಾರೆ. ಹಾಗೆ ಆಧುನಿಕ ಯುಗಕ್ಕೆ ಸಂಬಂಧಪಟ್ಟಂತೆ 10 ಅಂಕದ ಪ್ರಶ್ನೆಗಳನ್ನು 3 ನಿಗದಿ ಮಾಡಿದ್ದಾರೆ ನಮ್ಮ ನೀಲನಕಾಶೆಯಲ್ಲಿ. ಅದರಲ್ಲಿ ಮೊದಲನೇ ಭಾರತದ ಮೊದಲ ಸ್ವಾತಂತ್ರ್ಯ ಅಥವಾ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ. 2ನೇದು ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗಿದೆ, ಏಕೆ ವಿವರಿಸಿ. ಇನ್ನೊಂದು ಪ್ರಶ್ನೆ 10 ಅಂಕದ್ದು ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿ. ಈ ಆಧುನಿಕ ಭಾರತದ ಇತಿಹಾಸ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳಲ್ಲಿ ಒಂದನ್ನು ಕೇಳ್ತಾರೆ. ನೀವು 3 ಅಭ್ಯಾಸ ಮಾಡಿದ್ರೆ ಒಂದು ಖಂಡಿತ ಬರುತ್ತೆ. ಮಧ್ಯಕಾಲೀನ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 3 ಪ್ರಶ್ನೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಒಂದು ಬರುತ್ತೆ. ಪ್ರಾಚೀನ ಭಾರತದ ಇತಿಹಾಸದಲ್ಲಿ 6 ಪ್ರಶ್ನೆಗಳನ್ನು ಅಭ್ಯಾಸ ಮಾಡಿದ್ರೆ 2 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಇದಕ್ಕಿಂತ ಸರಳ ವಿಧಾನವನ್ನು ನಾವು ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕಿಂತ ಸಾಧ್ಯ ಇಲ್ಲ. ಈ ನಿಗದಿ ಮಾಡಿರೋದನ್ನ ಖಂಡಿತ ಕಡ್ಡಾಯವಾಗಿ ಕಲೀಲೇಬೇಕು. ಅವರು ಕಲ್ತ್ಬಿಟ್ಟು ಅವ್ರ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಈಗ ನಮ್ಮ ಕಾರ್ಯಕ್ರಮದ ಅವಧಿ ಕೂಡ ಮೀರ್ತಾ ಬಂತು. ಇದುವರೆಗೆ ತಾವು ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಒಳ್ಳೆ ಮಾಹಿತಿಯನ್ನ ಒದಗಿಸ್ಕೊಟ್ಟಿದ್ದೀರಿ. ಆದರೆ ಇವತ್ತು ಕಾರ್ಯಕ್ರಮವನ್ನು ಹಲವಾರು ಮಕ್ಕಳು ಕೇಳಿರ್ಲಿಕ್ಕಿಲ್ಲ. ಅಂಥವರು ನಿಮ್ಮನ್ನ ಏನಾದರೂ ಅವ್ರಿಗೆ ಸಂದೇಹಗಳಿದ್ರೆ ಸಂಪರ್ಕ ಮಾಡಬಹುದು ಸರ್? ಮಾಡಬಹುದು. ದೂರವಾಣಿ ಸಂಖ್ಯೆಗಳನ್ನು ಹೇಳ್ತೀರಾ? 95 918 284 284 55 95 918 28455 ಈ ಸಂಖ್ಯೆಯನ್ನ ಸಂಪರ್ಕ ಮಾಡಬಹುದು. ಅವರ ಸಂದೇಹಗಳನ್ನ ಪರಿಹರಿಸಿಕೊಳ್ಳಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದ ಅವತರಣಿಕೆ ನಮ್ಮ AIR ಹಾಸನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಂಜೆ ಹೊತ್ತಿಗೆ ಲಭ್ಯ ಇರುತ್ತೆ. ಅಲ್ಲಿ ಕೂಡ ಮಕ್ಕಳು ಇದನ್ನು ಕೇಳಿ ಅನುಕೂಲ ಪಡೆದುಕೊಳ್ಳಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ತಮಗೆ ಧನ್ಯವಾದಗಳು. ಮೇಡಮ್. ನಮಸ್ತೆ. ಥ್ಯಾಂಕ್ ಯು. ಇದುವರೆಗೂ ದ್ವಿತೀಯ PUC ಪರೀಕ್ಷಾ ಸಿದ್ಧತೆ ನೇರ ಫೋನ್ ಇನ್ ಕಾರ್ಯಕ್ರಮ ಮೂಡಿಬಂತು. ಭಾಗವಹಿಸಿದ್ದವರು ಉಪನ್ಯಾಸಕರಾದ ಕೃಷ್ಣಯ್ಯ MK, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಸನ. ಪ್ರಸ್ತುತಪಡಿಸಿದವರು ಸುಜಾತ F. ತಳವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.